ಉದಾಹರಣೆಗಳನ್ನು ಕೊಡ್ಬೋದು. ಇವತ್ತು ಬೇಡ, ಸಮಯ ಇಲ್ಲ ನಮಗೆ. ಮಕ್ಕಳೇ, ತುಂಬ ಹೃದಯದಿಂದ ಸಹಕಾರ ನೀಡಿದ್ದೀರಿ. ಬೆಳಿಗ್ಗೆಯಿಂದ ಬಂದು 2 ವೇದಿಕೆಗಳಲ್ಲಿ ನಿಮ್ಮ ಪ್ರದರ್ಶನವನ್ನು ಕೊಟ್ಟಿದ್ದೀರಿ. ನಿಮಗೆ ಅವಕಾಶ ಕೊಡುವಂಥ ಕೆಲಸವನ್ನು ಮಾತ್ರ ನಾವು ಮಾಡಬಹುದು. ನೀವು ಕಲಾವಿದರೇ ಆಗಬೇಕೆಂಬುದಾಗಿ ನಮ್ಮ ಉದ್ದೇಶ ಅಲ್ಲ. ನಮ್ಮ ನಾಡಿನ, ನಮ್ಮ ದೇಶದ ಈ ಸಂಸ್ಕೃತಿ ಎಲ್ಲೂ ಅಳಿದು ಹೋಗಬಾರದು. ಇದು ಉಳಿಬೇಕು, ಶಾಶ್ವತವಾಗಿ ಉಳಿಬೇಕು. ಇದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಬೇಕೆನ್ನುವ ಒಂದೇ ಉದ್ದೇಶದಿಂದ ನಾವು ಈ ಕಾರ್ಯಯೋಜನೆಗೆ ನಾವು ಮುನ್ನುಡಿ ಬರೆದಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸಿಕ್ಕಿದೆ, ಇಂತಹ ದಾನಿಗಳ ಸಹಕಾರ ಸಿಕ್ಕಿದೆ. ಅನೇಕರು ಇಲ್ಲಿ ಬಂದು ಹೋದರು. ಬೆಳಿಗ್ಗೆಯಿಂದ ನಮ್ಮ ಮಹಾದಾನಿಗಳು ಬರೋಡ ಶಶಿಧರ್ ಶೆಟ್ಟರ್ ಕೂಡ ನಮ್ಮ ಜೊತೆ ಇದ್ದರು, ನಮ್ಮ ಫೌಂಡೇಶನ್ನ ಮಹಾದಾನಿಗಳವರು. ಆನಂತರ ಅನೇಕ ಶಾಸಕರು, ನಮ್ಮ ರಾಜೇಶ್ ನಾಯ್ಕ ಉಳಿಪಾಡಿ ಅವರು ಬಂದು ನಮ್ಮನ್ನು ಸಹಕಾರ, ನಿಮಗೆ ಆಶೀರ್ವಾದ ಮಾಡಿ ಹೋದರು. ಬೇರೆ ಬೇರೆ ಗಣ್ಯರು ಬಂದು ನಮ್ಮ ಜೊತೆ ಇದ್ದು ಹೋದರು. ಬೇರೆ ಬೇರೆ ಘಟಕದ ಪದಾಧಿಕಾರಿಗಳು ಆಯಾಯ ಅವರವರ ಕ್ಷೇತ್ರದ ವಿದ್ಯಾರ್ಥಿಗಳ ಜವಾಬ್ದಾರಿಯನ್ನು ಹೊತ್ತುಕೊಂಡು ಇಲ್ಲಿ ಬಂದವರಿದ್ದಾರೆ. ಅನೇಕರು ಫ್ರೀ ಬಸ್, ನಮ್ಮ ಬೆಳ್ತಂಗಡಿಯಿಂದ ಹರೀಶ್ ಪೂಂಜಾ ಅವರು 3 ಬಸ್ಗಳನ್ನು ಮಾಡಿ ನಮ್ಮ ವಿದ್ಯಾರ್ಥಿಗಳನ್ನು ಬೆಳ್ತಂಗಡಿಯಿಂದ ಕಳಿಸಿಕೊಟ್ಟಿದ್ದಾರೆ. ಆನಂತರ ನಮ್ಮ ಜಯರಾಮ್ ಶೇಖ್ ಅವರು 2 ಬಸ್ಗಳನ್ನು ನಮಗೆ ಫ್ರೀಯಾಗಿ ಮಕ್ಕಳನ್ನು ಕರೆತರಲಿಕ್ಕೆ ಕಳಿಸಿದ್ದಾರೆ. ಆನಂತರ ಭುವನೇಶ್ ಪಚ್ಚಿನಾಯಕ ಅವರು ಕೂಡ ನಮ್ಮ ಬಸ್ಗಳನ್ನು ಕಳಿಸಿಕೊಟ್ಟು ಮಕ್ಕಳನ್ನು ಕರೆತರಲಿಕ್ಕೆ ವ್ಯಕ್ತಪಟ್ಟಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಡಾಕ್ಟರ್ ಮಂಜುನಾಥ ಭಂಡಾರಿಗಳು ಇವತ್ತಿನ ಎಲ್ಲ ವ್ಯವಸ್ಥೆ, ಮಕ್ಕಳ ಇಲ್ಲಿಯ ವ್ಯವಸ್ಥೆಯ ಜೊತೆಗೆ ಊಟ ತಿಂಡಿಯ ಜವಾಬ್ದಾರಿಯ ವ್ಯವಸ್ಥೆಯನ್ನು ಕೂಡ ಸಂಪೂರ್ಣವಾಗಿ ಇವತ್ತು ಡಾಕ್ಟರ್ ಮಂಜುನಾಥ ಭಂಡಾರಿ ಅವರು ವಿಧಾನ ಪರಿಷತ್ ಸದಸ್ಯರು ಅವರು ನೋಡಿಕೊಂಡಿದ್ದಾರೆ. ಅವರಿಗೆ ಹಾಗೂ ಈ ಶಾಲೆಯ, ಈ ಕಾಲೇಜಿನ ಆಡಳಿತ ಮಂಡಳಿಗೆ ನಾವು ಫೌಂಡೇಶನ್ ವತಿಯಿಂದ ಹೃತ್ಪೂರ್ವಕವಾಗಿ ಆಭಾರಿಗಳಾಗಿದ್ದೇವೆ ಅಂತ ಹೇಳುತ್ತಾ, ಘಟಕದ ಪದಾಧಿಕಾರಿಗಳು ಕೂಡ ಸರ್ವರು ತಾವುಗಳು ಬಂದಿದ್ದೀರಿ. ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ಕೊಡ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರುವ ಮಾಜಿ ಸಚಿವರಾದ ಶ್ರೀ ಬಿ ರಮಾನಾಥ ರೈ ಇವರಿಗೆ ಡಾಕ್ಟರ್ ಸತೀಶನ್ ಅವರು ಶಾಲಾ ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಬೆಳಗಿನಿಂದ 2 ವೇದಿಕೆಯಲ್ಲಿ ಪ್ರದರ್ಶನವನ್ನು ನೀಡಿದಂಥ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ನೀಡುವಂತಹ ಈ ಸಂದರ್ಭದಲ್ಲಿ ಶಾಲೆಗಳ ಹೆಸರನ್ನು ಕರೆದ ಹಾಗೆ ಶಾಲೆಯ ಶಿಕ್ಷಕರು ಮತ್ತು ಯಕ್ಷಗುರುಗಳು ಬಂದು ಯಕ್ಷಗೋಪಟ್ಲ ಫೌಂಡೇಶನ್ನ ಆಶ್ರಯದಲ್ಲಿ ಕೊಡುತ್ತಿರುವಂಥ ಯಕ್ಷಾಶ್ರಯ ಮನೆಗಳಿಗೆ ಸೌಲಭ್ಯ ನೀಡುವಂಥ ಚೆಕ್ ವಿತರಣಾ ಕಾರ್ಯಕ್ರಮ ಇದೀಗ ನಡೆಯಲಿದೆ. ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದಾರೆ. ಬಂಧುಗಳೇ, ನಮಸ್ಕಾರ. ಯಕ್ಷಧ್ರುವ ವಿದ್ಯಾರ್ಥಿ ಸಮ್ಮೇಳನ 2025-26 ಕಾರ್ಯಕ್ರಮದಲ್ಲಿ ಈ ಬಾರಿ ನಾವು ಸಾಧಾರಣ 21 ಕಲಾವಿದರಿಗೆ ಇವತ್ತು ನಾವು ಯಕ್ಷಾಶ್ರಯದ ಆರ್ಥಿಕ ಮೊತ್ತವನ್ನು ನೀಡಲಿಕ್ಕಿದ್ದೇವೆ. ಕಲಾವಿದರು ಆದಷ್ಟು ಬೇಗನೆ ಆಗಮಿಸಬೇಕು ಕೇಳ್ಕೊಳ್ತಾ ಇದ್ದೇನೆ. 3 ದೈವಾರಾಧನ ಕಲಾವಿದರು, 18 ಯಕ್ಷಗಾನ ಕಲಾವಿದರಿಗೆ ನೀಡಲಿಕ್ಕಿದ್ದೇವೆ. ನಿರಂಜನ ಬಾಚಿಕೆರೆಯರು ದಯವಿಟ್ಟು ಆದಷ್ಟು ಬೇಗ ಬರಬೇಕು. ಅದೇ ರೀತಿ ದಿನಕರ್ ಮರಕಳ, ಈಶ್ವರ್ ಎಚ್ ನಾಯ್ಕ್, ತಿಲಕ್ ಚಂದ್ರಕಾಂತ್ ನಾಯ್ಕ್, ಪ್ರಭಾಕರ್ ನಾಯ್ಕ್, ಬಾಬು ಮೊಗವೀರ ಇವೆಲ್ಲರೂ ಕೂಡ ಬಡಗುತಿಟ್ಟಿನ ಕಲಾವಿದರು. ಆದಷ್ಟು ಬೇಗ ತಾವು ಆಗಮಿಸಬೇಕು. ಹಾಗೆ ದೈವಾರಾಧನಾ ಕ್ಷೇತ್ರದಿಂದ ಗಣೇಶ್ ಶೇರಿಗಾರ್ ಖಾನ, ಹಾಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ದೇವಾಸ್ಯ ರಾಮದಾಸ್ ಶೆಟ್ಟಿ ಅವರು, ವೆಂಕಿನಾಥೇಶ್ವರ ಮೇಳದವರು, ಹಾಗೆ ಹವ್ಯಾಸಿ ಕಲಾವಿದರಾಗಿರುವಂತಹ ದೀಕ್ಷಾ, ದೈವಾರಾಧನಾ ಕ್ಷೇತ್ರದ ಮತ್ತೊಬ್ಬರು ಲಕ್ಷ್ಮಣ ಯಾನೆ ಕಾಂತ, ಒಡಿಯೂರು ಘಟಕದ ಶಿಫಾರಸಿನ ಮೇಲೆ ಬಂದಿರುವಂತಹ ಶ್ರೀಮತಿ ಜಾನಕಿ ಅವರು ಆದಷ್ಟು ಬೇಗ ಬರಬೇಕು. ಹಿರಿಯಡ್ಕ ಮೇಳದ ಕಲಾವಿದರಾಗಿರುವಂತಹ ರವಿಕುಮಾರ್ ಶೆಟ್ಟಿಯೇ, ಯಕ್ಷಗಾನದ ಬ್ಯಾಂಡ್ ವಾದ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ತಾರನಾಥ್ ಪರ್ಗೋಡಿ ಅವರು, ಕಟೀಲು ಮೇಳದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಜನಾರ್ದನ ಗಾರ್ಬಿಯವರು, ನಾರಾಯಣ ಪುರುಷ, ಹಾಗೆ ಹವ್ಯಾಸಿ ಕಲಾವಿದರಾಗಿರುವಂತಹ ಜಯಲಕ್ಷ್ಮಿ ಅವರು, ಕಟೀಲು ಮೇಳದ ಕಲಾವಿದರಾಗಿರುವಂತಹ ಕೃಷ್ಣಪ್ಪ ಕಟ್ಟದ ಬಡಕು, ದಿವಂಗತರಾಗಿರುವಂತಹ ಮಂಜೇಶ್ವರ ಜನಾರ್ದನ ಜೋಗಿಯವರ ಕುಟುಂಬದವರು ಆಗಮಿಸಿ, ಹಾಗೆ ದೈವಾರಾಧನಾ ಕ್ಷೇತ್ರದವರು ಸುರೇಶ್ ಪರವ
ಮತ್ತೊಬ್ಬರು ಯಕ್ಷಗಾನ ಕಲಾವಿದರು ಶಶಿಧರ್ ಪಾಚಿಗೆರೆ ಹಾಗೆ ಕಮಲಾಕ್ಷಿ ಶೆಟ್ಟಿಗಾರ್. ದಯವಿಟ್ಟು ಎಲ್ಲರೂ ಆದಷ್ಟು ಬೇಗನೆ ಆಗಮಿಸಿ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಕ್ಕಳೇ, ನೀವೆಲ್ಲ ಗಮನಿಸಬೇಕು, ಪಟ್ಲ ಯಕ್ಷಾಶ್ರಯ ಅನ್ನುವಂಥದ್ದು ಬಹಳ ಒಂದು ಪ್ರಾಮುಖ್ಯವಾದಂತಹ ಪಟ್ಲ ಫೌಂಡೇಶನ್ ಅಂಗ. ಸಾಧಾರಣ 100 ಮನೆಗಳನ್ನು ಕಟ್ಟಿಕೊಡುವಂತಹ ಯೋಜನೆಯನ್ನು ಪಟ್ಲ ಭಾಗದಲ್ಲಿ ಹಾಕೊಂಡಿದ್ದಾರೆ. ತಾವೆಲ್ಲರೂ ಜೋರದ ಕೈಗಳನ್ನು ಕಟ್ಟಲೇಬೇಕು. ಈ ವಿಷಯಕ್ಕೆ ಒಬ್ಬ ಮನೆಗೆ ಎಷ್ಟು ಕಷ್ಟಪಡ್ತಾರೆ ಅಂತ ನಿಮಗೆ ಗೊತ್ತಿರ್ಬೋದು. ಅಂಥದ್ರಲ್ಲಿ ಒಂದಲ್ಲ 20 ಅಲ್ಲ 50 ಅಲ್ಲ 100 ಮನೆಗಳ ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ. ಈ ಬಾರಿ ಸಾಧಾರಣ 85 ಮನೆಗಳನ್ನು ನಿರ್ಮಿಸುವಂತಹ ಭರವಸೆಯನ್ನು ಭಾಗವತರು ಕೊಟ್ಟಿದ್ದಾರೆ. ಈಗಾಗಲೇ 49 ಮನೆಗಳನ್ನು ಹಸ್ತಾಂತರ ನಾವು ಮಾಡಿ ಆಗಿದೆ. ಈ ವಿಷಯಕ್ಕೆ ನಾವು ಇನ್ನೊಮ್ಮೆ ಜೋರಾಗಿ ಕೈಚಪ್ಪಾಳೆ ಕೊಡಲೇಬೇಕು. ಫೆಬ್ರವರಿ ತಿಂಗಳಲ್ಲಿ 50ನೇ ಮನೆಯ ಹಸ್ತಾಂತರ ಆಗ್ತಾ ಇದೆ. ನಮ್ಮೊಂದಿಗೆ ಡಾಕ್ಟರ್ ಮಂಜುನಾಥ ಭಂಡಾರಿ ಅವರು ಆಗಮಿಸ್ತಾ ಇದ್ದಾರೆ, ಕಾರ್ಯಕ್ರಮಕ್ಕೆ ಸೇರಿಕೊಳ್ತಾ ಇದ್ದಾರೆ. ಸದಸ್ಯರು ಕರ್ನಾಟಕ ವಿಧಾನ ಪರಿಷತ್ತು ಹಾಗೂ ಅಧ್ಯಕ್ಷರು ಸಹ್ಯಾದ್ರಿ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜು ಮಂಗಳೂರು. ಸರ್, ತಮಗೆ ಪ್ರೀತಿಪೂರ್ವಕ ಸ್ವಾಗತ. ಆತ್ಮೀಯ ಬಂಧುಗಳೇ, ಸಮಾರೋಪ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಡಾಕ್ಟರ್ ಮಂಜುನಾಥ್ ಭಂಡಾರಿ, ಸದಸ್ಯರು ಕರ್ನಾಟಕ ವಿಧಾನ ಪರಿಷತ್, ಅಧ್ಯಕ್ಷರು ಸಹ್ಯಾದ್ರಿ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜ್, ಇವರು ಬಂದು ಆಸೀನರಾಗಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಪಟ್ಲ ಸತೀಶಣ್ಣವರು ಶಾಲೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಕಳೆದ ವರ್ಷ ಒಡ್ಡೂರು ಫಾರ್ಮ್ನಲ್ಲಿ ನೀಡಿದಂತಹ ಮಾತಿನಂತೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಈ ಬಾರಿಯ ವಿದ್ಯಾರ್ಥಿ ಸಮ್ಮಿಲನ ಸಹ್ಯಾದ್ರಿ ಕಾಲೇಜಿನ ಆವರಣದ 2 ವೇದಿಕೆಯಲ್ಲಿ ಬಹಳ ಅದ್ದೂರಿಯಿಂದ ನಡೆಯಿತು. ಇವತ್ತು ಬೆಳಗಿನಿಂದ ಸಂಜೆಯವರೆಗೆ ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆ. ಅನಿವಾರ್ಯ ಕಾರಣದಿಂದಾಗಿ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರು ಬೇರೆ ಕಾರ್ಯಕ್ರಮಕ್ಕೆ ಹೊರ ಜಿಲ್ಲೆಗೆ ತೆರಳಿ ಈ ಕಾರ್ಯಕ್ರಮಕ್ಕಾಗಿ ಮತ್ತೆ ಬಂದು ನಮ್ಮೊಂದಿಗೆ ಬಹಳ ಪ್ರೀತಿಯಿಂದ ಭಾಗವಹಿಸಿದ್ದಾರೆ. ಆದರೂ ಅವರ ಸಿಬ್ಬಂದಿಗಳು ಮತ್ತು ಅವರ ಆಡಳಿತ ಸಮಿತಿಯ ಸದಸ್ಯರು ಗಂಟೆಗೊಮ್ಮೆ ಫೋನ್ ಮಾಡಿ ವ್ಯವಸ್ಥೆ ಯಾವ ರೀತಿ ಇದೆ, ಏನಾದರೂ ತೊಂದರೆ ಆಗಿದೆ, ಏನು ವ್ಯವಸ್ಥೆ ಆಗಬೇಕು ಎನ್ನುವುದನ್ನು ಪದೇ ಪದೇ ಕೇಳಿ ಅಚ್ಚುಕಟ್ಟಿನ ವ್ಯವಸ್ಥೆಗೆ ಡಾಕ್ಟರ್ ಮಂಜುನಾಥ್ ಭಂಡಾರಿಯವರು ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಆಡಳಿತ ವರ್ಗಕ್ಕೆ ನಿರ್ದೇಶನ ನೀಡಿದ್ದರಿಂದ ಇವತ್ತು ಈ ಸಹ್ಯಾದ್ರಿ ಕಾಲೇಜಿನ ಆವರಣದಲ್ಲಿ ಸುಮಾರು 650 ವಿದ್ಯಾರ್ಥಿಗಳ ರಂಗ ಪ್ರವೇಶ ಆದರೆ 1,000ದಷ್ಟು ಅವರ ಪೋಷಕರು ಮತ್ತು ಹಿತೈಷಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಸುಮಾರು 1,500ಕ್ಕಿಂತ ಮಿಕ್ಕಿ ಇವತ್ತು ಬೆಳಗಿನಿಂದ ಸಂಜೆಯವರೆಗೆ ಈ ಕಾರ್ಯಕ್ರಮದಲ್ಲಿ ಜನ ಭಾಗವಹಿಸಿದರು. ಬಹಳ ಉತ್ತಮವಾದ ವ್ಯವಸ್ಥೆಯನ್ನು ತಮ್ಮ ಆಡಳಿತ ವರ್ಗ ಮತ್ತು ಸಿಬ್ಬಂದಿಗಳು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಬಹಳ ಉತ್ತಮವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ನಮ್ಮನ್ನು ಉದ್ದೇಶಿಸಿ ಮಾಜಿ ಸಚಿವರು, ಯಕ್ಷಗಾನದಲ್ಲಿ ವೇಷಧಾರಿಗಳಾಗಿಯೂ ಒಂದು ಸಾರಿ ಪಾತ್ರವನ್ನು ಮಾಡಿದವರು ಹಿರಿಯರಾದ ಶ್ರೀ ಪಿ ರಮಾನಾಥ ರೈ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿಯಿಂದ ವತಿಯಿಂದ ಯಕ್ಷ ಶಿಕ್ಷಣ ಯೋಜನೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು 6ನೇ ಕ್ಲಾಸ್ನಿಂದ ತೊಡಗಿಸಿಕೊಂಡು ಆಯ್ದ ಕೆಲವು ಶಾಲೆಗಳ ವಿದ್ಯಾರ್ಥಿಗಳಿಗೆ ಯಕ್ಷ ಶಿಕ್ಷಣದ ತರಬೇತಿಯನ್ನು ಆಯಾಯ ಶಾಲೆಗೆ ಕೊಡುವಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಆ ವಿದ್ಯಾರ್ಥಿಗಳು ಅಂತ ಹೇಳಿದರೆ ಕೇವಲ
ನಮ್ಮ ದಕ್ಷಿಣದಲ್ಲಿ ಸೀಮಿತವಾದ ಮಕ್ಕಳನ್ನ ಮೊರಾರ್ಜಿ ಶಾಲೆಯಲ್ಲಿ ಇರತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳಿಗೆ ಬಂದಿರತಕ್ಕಂಥ ಯಕ್ಷಗಾನದ ಬಗ್ಗೆ ಸಾಕಷ್ಟು ತಿಳುವಳಿಕೆಯಿಂದ ನಮ್ಮ ವಿದ್ಯಾರ್ಥಿಗಳ ಪಡೆದಿರುವಂಥದ್ದನ್ನು ಸತೀಶ್ ಪಟ್ಲ ಅವರು ಹೇಳಿದರು. ಕೆಲಸ ಈ ಕಾರ್ಯಕ್ರಮಗಳಿಗೆ ಉಪಸ್ಥಿತರಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಸಹಕಾರ ಕೊಟ್ಟಿರ್ತಕ್ಕಂಥ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದಂಥ ವಿಧಾನ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿಗಳು, ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರಾದ ಸತೀಶ್ ಪಟ್ಲರವರು, ವಿಶೇಷವಾಗಿ ಉಲ್ಲೇಖ ಮಾಡಿ ವಾಸ್ತುವಿಕ ಯಕ್ಷಗಾನ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವವನ್ನು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಯಕ್ಷಗಾನ ಶಿಕ್ಷಣದ ಹೊಣೆಗಾರಿಕೆಯಲ್ಲಿರ್ತಕ್ಕಂಥ ಅದರಲ್ಲಿ ಪುರುಷೋತ್ತಮ ಇದ್ದಾರೆ. ಹಾಗೆಯೇ ಯಕ್ಷಗಾನ ಕಲಾವಿದರು ನಮ್ಮ ಸ್ನೇಹಿತರಾದ ಸರ್ಕಾರಿ ಅಸೋಸಿಯೇಟ್ ಇದ್ದಾರೆ. ಈ ಒಂದು ಯಕ್ಷದ್ರೋಹ ಫೌಂಡೇಶನ್ನಿಂದ ಗೌರವಂತ ಸಲಹೆಗಳನ್ನು ನೀಡಿಲ್ಲ. ಹಾಗೆಯೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆದ್ಯಗಣ್ಯ ಹಾಗೆ ಮಕ್ಕಳ ಶಿಕ್ಷಕರು, ಪ್ರೀತಿಯ ವಿದ್ಯಾರ್ಥಿ, ಯಕ್ಷಗಾನ ನನ್ನ ಒಂದು ಅಭಿರುಚಿಯ ಒಂದು ಕ್ಷೇತ್ರ. ನನಗೂ ಆಸೆ ಇದೆ ಒಬ್ಬ ಯಕ್ಷಗಾನ ಕಲಾವಿದನಾಗಬೇಕು, ಆದರೆ ಅದು ಸುಲಭದಲ್ಲಿ ಸಿಗುವಂಥ ವಸ್ತು ಅಲ್ಲ. ಅದಕ್ಕೆ ವಿಶೇಷವಾದ ತರಬೇತಿ ಅಗತ್ಯ. ನಾನು ಸಣ್ಣ ಹುಡುಗ ಇದ್ದಾಗ ನನಗೆ ಯಕ್ಷಗಾನ ಅಭಿರುಚಿ ಬಹುಶಃ ಸಾಮಾಜಿಕ ಬದುಕಿಗೆ ಇದ್ದುಕೊಂಡು ನನಗೇನೋ ಒಂದು ಬಹುಶಃ ಯಕ್ಷಗಾನದ ಬಗ್ಗೆ ಒಂದು ರೀತಿಯ ಅಭಿರುಚಿ. ಬಹುಶಃ ಸಣ್ಣ ವಯಸ್ಸಿನಲ್ಲಿ ನಾವು ನನ್ನ ಊರಿಗೆ ಬಂದಂತೆ ಯಾವುದೇ ಒಂದು ಆಟವನ್ನು ಪೂರ್ತಿ ಹೊತ್ತು ಈಗ ಕೂತ್ಕೊಳ್ಳಿಕ್ಕೆ ಆಗುತ್ತಾದರೂ ಕೂಡ ಯಕ್ಷಗಾನ ಕೂತ್ಲಿಕ್ಕೆ ಅಂತ ಹೇಳುವಂಥ ಒಂದು ಹಂಬಲ ಇವತ್ತು ಕೂಡ ಜೀವಂತ ಇದೆ ಅಂತಕ್ಕಂಥ ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಅಣ್ಣ ಡಾಕ್ಟರ್ ಆಗಿದೆ ಮೈಸೂರಲ್ಲಿ. ಬಹುಶಃ ಸತೀಶ್ ಶೆಟ್ಟಿ ಗೊತ್ತುಂಟ ಇಲ್ಲ, ಮೈಸೂರಲ್ಲಿ ಅವನು 5 ಪ್ರತಿ ವರ್ಷ 5 ದಿವಸದ ಯಕ್ಷಗಾನ ಮಾಡ್ತಿದ್ದರು. ಊರಿನ ಕಲಾವಿದರ ಕಲಾವಿದರೊಂದು ಒಂದು ಹವ್ಯಾಸ. ಯಕ್ಷಗಾನ ಕಲಾವಿದರನ್ನು ಕರೆಸಿ ಮೈಸೂರಿನಲ್ಲಿ ಯಕ್ಷ ಪಂಚಮಿ ಅಂತ ಒಂದು ಕಾರ್ಯಕ್ರಮ, ಯಕ್ಷ ಪಂಚಮಿ. ಅಲ್ಲಿಯ ಸ್ಥಳೀಯವಾದಂಥ ಮುಖರನ್ನು ಕರೆಸಿ ಅವರು ಕೂಡ ಅದರ ಬಗ್ಗೆ ಅಭಿರುಚಿ ಹುಟ್ಟಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಅದು ಬಹುಶಃ ಇದು ನಮ್ಮ ಕುಟುಂಬಕ್ಕೆ ಬಂದಿರತಕ್ಕಂಥ ಒಂದು ಅಭಿವೃದ್ಧಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಮಗೆ ಇವತ್ತು ನೆನಪಾಗುತ್ತೆ, ಸೀನಪ್ಪ ರೆಡ್ಡಿಯವರು ಗಾಡಿಯಿಂದ ಬರ್ತಾ ಇದ್ರು. ಗಾಡಿ ಬಂದರೆ ಗಾಡಿ ನಮ್ಮ ಮನೆಯಲ್ಲಿ ಇರ್ತಾ ಇತ್ತು. ಊಟ ಉಪಚಾರ ಇಲ್ಲ ಆದಮೇಲೆ ಯಕ್ಷಗಾನ ಮಾಡಿ ಹಾಲು ಅಂದರೆ ಹಿಂದೆ ಇವತ್ತು ನಾವು ಯಾರನ್ನ ಆಳುವ ವೇದಿಕೆ ಅಂತಿಲ್ಲ, ಅವರು ಆ ಕಾಲದಲ್ಲಿ ಯಕ್ಷಗಾನಕ್ಕೆ ಕೊಟ್ಟಿರ್ತಕ್ಕಂಥ ಸಹಕಾರವನ್ನು ನೆನಪಿನಲ್ಲೂ ಕೂಡ ಮಾಡ್ತಕ್ಕಂಥ ಉಚಿತ ಆಗುವಂಥ ಮಾತು. ಇವತ್ತು ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಇದು ಅಭಿರುಚಿಯನ್ನು ಒಪ್ಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಖಂಡಿತವಾಗಿ ನಿಮ್ಮ ಬುದ್ಧಿಯ ಬೆಳವಣಿಗೆಗೆ ಇದು ಪೂರಕ ಆಗುತ್ತೆ. ನನಗೆ ಇವತ್ತು ಸತೀಶ್ ಹೇಳಿದ್ದಾರೆ, ನಮ್ಮ ಬುದ್ಧಿಯನ್ನು ಈ ಜಿಲ್ಲೆಯ ಬಹಳಷ್ಟು ಮಂದಿ ದೊಡ್ಡ ಪ್ರಕಾರ ವಾಗ್ಮಿಗಳು ಯಾರು ಕೇಳಿ ಯಕ್ಷಗಾನ ನೋಡುವುದು. ಅವರಿಗೆ ಆ ಶಬ್ದ ಭಂಡಾರದ ಬೆಳವಣಿಗೆ ಎಲ್ಲಿ ಸಿಕ್ಕುತ್ತೆ ಅಂತ ಹೇಳಿದ್ರೆ ಅದು ಯಕ್ಷಗಾನದ ಮೂಲಕ ಸಿಗುತ್ತೆ. ಆ ಯಕ್ಷಗಾನದಲ್ಲಿ ಸಿಕ್ಕಿರ್ತಕ್ಕಂಥ ಬಂಡವಾಳವನ್ನು ಮಾಡಿ ಇವತ್ತು ಎಷ್ಟೋ ಮುಖಾನುಮುಖವಾಗಿ ಮಾತಾಡ್ತಕ್ಕಂಥ ಜನ ಇದ್ದಾರೆ ಅಸೋಸಿಯೇಟ್. ಅದು ಬಹುಶಃ ನಮಗೆ ಬಳುವಳಿಯಾಗಿ ಬಂದಿರತಕ್ಕಂಥದ್ದು ತುಳುನಾಡಿನ ವೀರಕಲೆಯಾದಂಥ ಯಕ್ಷಗಾನ ನಮಗೆ ಹೆಚ್ಚು ಶಕ್ತಿಯನ್ನು ಕೊಟ್ಟಿದೆ ಅಂತ ಹೇಳ್ತಕ್ಕಂಥ ಖಂಡಿತವಾಗಿ
ನಮ್ಮ ಶಬ್ದದಲ್ಲಿ ಅವರು ಹೆಚ್ಚು ಕಡಿಮೆ ಆಗುತ್ತೆ. ಆದರೆ ಯಕ್ಷಗಾನ ನೋಡಿದವರು ಹೆಚ್ಚು ಕಡಿಮೆ ಆಗುವುದಿಲ್ಲ. ಆ ಶಬ್ದಕ್ಕೆ ಒಂದು ಸರಿಯಾದಂಥ ಜ್ಞಾನದ ಅಕ್ಷರ ಸಿಗುತ್ತೆ ಅನ್ನುವಂಥದ್ದು ನನ್ನ ಅಭಿಮತ, ಅದೊಂದು ನನ್ನ ಒಂದು ಸಾಮಾನ್ಯವಾದ ಅಭಿಮತ ಅಂತ ಹೇಳ್ತಕ್ಕಂಥ ಮಾತಲ್ಲಿ. ಆದ್ದರಿಂದ ಯಕ್ಷಗಾನ ಒಂದು ವಿಶಾಲವಾಗಿ ಬೆಳೆದಿರ್ತಕ್ಕಂಥ ಒಂದು ಕಲೆ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿದೆ. ನಾನು ದೀಪಿಕಾ ಹೈಸ್ಕೂಲ್ ಓದ್ತಕ್ಕ ಒಂದು ವಿದ್ಯಾರ್ಥಿ. ದೀಪಿಕಾ ಹೈಸ್ಕೂಲಲ್ಲಿ ಕುಂದಾಪುರದವರು ಹೆಡ್ ಮಾಸ್ಟರ್ ಇದ್ದರು. ಅವರು ಮಕ್ಕಳ ಮೇಳವನ್ನು ಸಿದ್ಧಪಡಿಸಿದರು. ಬಹುಶಃ ಬಡಗತಿಟ್ಟ ಶೈಲಿಯ ಯಕ್ಷಗಾನ ಸತ್ಯಶಕ್ತಿ ಗೊತ್ತಿರುತ್ತ ಗೊತ್ತಿಲ್ಲ. ಅವರು ಮಕ್ಕಳ ಮೇಳ ಅದನ್ನು ಅಮೇರಿಕಕ್ಕೆ ತಗೊಂಡು ಮಕ್ಕಳ ಮೇಳ ಅಂತೇಳಿ ಬಹುಶಃ ಬಡಗತಿಟ್ಟ ಶೈಲಿಯಲ್ಲಿ ಮಂಗಳೂರಿನ ಬಂಟ್ವಾಳದ ಹುಡುಗರನ್ನು ತರಬೇತಿ ಮಾಡಿ ಬಡಗತಿಟ್ಟ ಶೈಲಿಯಲ್ಲಿ ಅಮೇರಿಕಕ್ಕೆ ತೆಗೆದುಕೊಂಡು ಹೋಗಿ ಇವತ್ತು ಮಕ್ಕಳ ಮೇಳ ಅನ್ನುವಂಥದ್ದು ಪ್ರಖ್ಯಾತನ ಪಡೆಯತಕ್ಕಂಥ ಈ ಜಗತ್ತಿಗೆ ಒಂದು ಅಧ್ಯಾಪಕ ಆಸಕ್ತಿಯ ಮೇಲೆ ನಾವಂತೂ ಕೆಲಸ ಅಂತ ಹೇಳ್ಬೋದು. ಗೊತ್ತಿರಬೇಕು ನಮಗೆ ಬಹಳ ಆತ್ಮೀಯ ಮೇಷ್ಟ್ರು ಕೂಡ ಅವರ ಒಂದು ಕೆಲಸವನ್ನು ಖಂಡಿತವಾಗಿ ಯಕ್ಷಗಾನ ಕ್ಷೇತ್ರ ಯಾವತ್ತು ಮರೆಯತಕ್ಕಂಥದ್ದು. ವಿದ್ಯಾರ್ಥಿಗಳು ಅಮೇರಿಕಕ್ಕೆ ತಂದು ಇವತ್ತಲ್ಲ, ನಿನ್ನೆ ಅಲ್ಲ, ಇದು ವರ್ಷಗಳ ಹಿಂದೆ, ಒಂದು 20-25 ವರ್ಷಗಳ ಹಿಂದೆ ಇದನ್ನು ತಗೊಂಡೋಗಿ ಅದರ ಅಭಿರುಚಿಯನ್ನ ಜಗತ್ತಿಗೆ ಪಸರಿಸ್ತಕ್ಕಂಥ ಕೆಲಸ ಆಗಿದೆ ಅನ್ನುವಂಥದ್ದು ವಿದ್ಯಾರ್ಥಿಗಳ ಮೂಲಕ ಕೂಡ ನಾವು ತಿಳ್ಕೊಳ್ಬೇಕಾದ ಅಂಶ. ಇವತ್ತು ನಮ್ಮ ನೆರೆಯ ಕೇರಳ ಇದೆ, ಕಲಾಮಂಡಲ ಅಂತ ಮಾಡ್ತಾರೆ. ಕಲಾಮಂಡಲ ಇವತ್ತು ಕಥಕ್ಕಳಿ ಇರ್ಬೋದು, ಮೋಹಿನಿ ಆಟ ಇರ್ಬೋದು, ಅದಕ್ಕೆ ಕಲಾಮಂಡಲ ನಮಗೆ ಅಂತ ಅವಕಾಶ ನಾನು ಹೇಳುವುದು ನಮ್ಮ ಸರ್ಕಾರದ ಸಹಕಾರ ಸಾಲದು ಯಕ್ಷಗಾನಕ್ಕೆ ಅಂತ ಹೇಳುವಂಥ ಮಾತು. ನಾನು ಖಂಡಿತವಾಗಿ ಒಬ್ಬ ಮಂತ್ರಿ ಆಗಿ ಕೆಲಸ ಯಕ್ಷಗಾನ ಕೊಟ್ಟಿರ್ತಕ್ಕಂಥ ಯಾವುದೇ ಸಹಕಾರ ಅಷ್ಟು ಎಷ್ಟರ ಮಟ್ಟಿಗೆ ಸಾಲದು ಅಂತ ಹೇಳ್ತಕ್ಕಂಥ ಮಾತು ನನಗೆ ಬಹುಶಃ ನನಗೆ ನನ್ನ ಅನ್ನ ಹೇಳ್ತೀನಿ. ನೀವು ಏನು ಮಾಡ್ತಾ ಇಲ್ಲ ನೀವು ಯಕ್ಷಗಾನ ಯುನೆಸ್ಕೋ ಕಡೆಗೆ ಹೋಗ್ತಕ್ಕಂಥ ಕೇರಳದ ಕಥಕ್ಕಳಿ ಬಹುಶಃ ಯಕ್ಷಗಾನ ಯಾಕೆ ಆ ಸ್ಥಾನಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರಯತ್ನದಲ್ಲಿ ಏನು ಇಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ತೇವೆ. ನಮ್ಮ ಪ್ರಯತ್ನದಲ್ಲಿ ಏನೂ ಇಲ್ಲ, ನಿಮ್ಗೆ ಏನು ಮಾಡಲಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಿ. ಆದ್ದರಿಂದಾಗಿ ಇವತ್ತು ಯಕ್ಷಗಾನ ಅದರ ಶ್ರೇಷ್ಠತೆ, ಅದರ ಮಹತ್ವ, ಅದರ ಪರಿಚಯ ಬಹುಶಃ ಇನ್ನೂ ಜನರಿಗೆ ಸಿಗಬೇಕಾಗಿದೆ. ಆ ಕಾರಣಕ್ಕಾಗಿ ಇವತ್ತು ನಾನು ಸತೀಶ್ ಯಕ್ಷ ಧ್ರುವ ಫೌಂಡೇಶನ್ ಏನು ಅವರು ಒಂದು ಇದಕ್ಕೆ ಒಂದು ಅಭಿವೃದ್ಧಿಪಡಿಸ್ತಕ್ಕ ಕೆಲಸವನ್ನು ಮಾಡಲಿಕ್ಕೆ ಏನು ಪ್ರವರ್ತರಾಗಿದ್ದಾರೆ ಅದಕ್ಕೆ ಖಂಡಿತವಾಗಿ ನನ್ನ ವಿಶೇಷವಾದ ಅಭಿನಂದನೆ ಸತೀಶ್ ನಾನು ಕೊಡ್ತೇನೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮದಿಂದ ಎಷ್ಟೋ ಪ್ರಭಾವಿತರಾಗಿ ಎಷ್ಟೋ ಮಕ್ಕಳು ಇವತ್ತು ಅದರಲ್ಲೂ ಪುರಾಣ ಕಥೆಗಳಿಗೆ ಹೆಚ್ಚು ಆದ್ಯತೆ ಇದೆ. ಪುರಾಣ ಕಥೆಗಳಿಗೆ ನನ್ನ ಒಂದು ನಾನು ಮಂತ್ರಿಯಾಗಿದ್ದಾಗ ಒಂದು ಕಾಲ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಅಂತೇಳಿ ಅಶೋಕ್ ಶಕ್ತಿ ಸಿಗ್ತಾರೆ. ಯಾಕಂದ್ರೆ ಅವರು ಕಿರೀಟ ಆಗ್ತಾರೆ ಯಕ್ಷಗಾನ ಕ್ಷೇತ್ರ. ಬಹುಶಃ ಹಾಸ್ಯಗಾರರಿಗೆ ಕೊಡ್ತಾ ಇದ್ದಾರೆ. ಅನ್ನಪ್ಪನಿಗೆ ಪ್ರಥಮ ರಾಜ್ಯದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನಾನು ಸರ್ವ ಪ್ರಯತ್ನ ಮಾಡಿ ಕೊಡಿಸಿದ್ದೇನೆ ಅನ್ನೋ ಸಂತೋಷ ಇದೆ. ಮುಖ್ಯವಾಗಿ ಕಿರಿಗೋಳಿಗೆ ಕೂಡ ನಾನೇ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಕೂಡ ಇವತ್ತು ನನಗೆ ಅದು ಸಂತೋಷ ಇದೆ. ಯಾಕಂತ ಹೇಳಿದ್ರೆ ಅವರವರ ಪ್ರಯತ್ನ ಮಾಡ್ತಾರೆ. ಬಹುಶಃ ಹಾಸ್ಯಗಾರ ವಿದೂಷಕ ಅವರಿಗೆ ಹೆಚ್ಚು ಅವಾಗ ಅಷ್ಟು ಶಕ್ತಿ ಇರಲಿಲ್ಲ ಅನ್ನುವಂಥ ಬಹುಶಃ ಆ ಕಾಲದ ಒಂದು ಸ್ಥಿತಿಯಲ್ಲಿ ಅವರಿಗೆ ಅವಕಾಶ ಸಾಧನೆ ಮಾಡಿದ್ದಾರೆ. ಅವ್ರ ಸಾಧನೆಗೆ ಪೂರಕವಾದಂಥ ವ್ಯವಸ್ಥೆಗಳು ಬೇಕು. ಭಾರಿ ಸುಲಭದಲ್ಲಿ ಸಿಗಲಿಲ್ಲ. ಅಶೋಕ್ ಕ್ಷೇತ್ರ ನಿಮ್ಮ ಸಾಧನೆ ತುಂಬ ಇರ್ಬೋದು. ನಿಮಗೂ ಕೂಡ ಸಿಗಬೇಕಾದ್ರೆ ಏನೋ ಒಂದು ಪ್ರಯತ್ನ ಆಗಬೇಕಾಗಿದೆ. ಅದು ಕೂಡ ನಾನು ಹೇಳ್ತೇನೆ. ಅದನ್ನು ನೀವು ಅದನ್ನು ತಪ್ಪು ಅಂತ ಹೇಳಲಿಕ್ಕಾಗುತ್ತೆ. ಅದು ವ್ಯವಸ್ಥೆ ಅದರಲ್ಲಿ ಸೇರ್ಕೊಂಡು. ಆದ್ದರಿಂದ ಎಷ್ಟೋ ಜನ ದೊಡ್ಡ ಕಲಾವಿದರಿಗೆ ಇನ್ನೂ ಸಿಗದೇ ಇರ್ತಕ್ಕಂಥವರಿದ್ದಾರೆ. ಇವತ್ತು ನಾನು ಒಂದು ಮಾತನ್ನು ಹೇಳ್ತೀನಿ, ನನ್ನ ಸರ್ಕಾರ ಇದೆ. ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಅವರು ತೆಕ್ಕು ಬಡಗು ಅಂತ ಹೇಳ್ತಕ್ಕಂಥ ಹೇಳಲಿ ಶಿವರಾಮ್ ಶೆಟ್ಟರ್ ಅಧ್ಯಕ್ಷರಾಗಿದ್ದಾರೆ. ಯಾಕೆ ಈ ಸಲ ರಾಜ್ಯೋತ್ಸವ ಕೇವಲ ಬಡಗಿದ್ದವರಿಗೆ ಮಾತ್ರ ಗೊಳಿಸ್ತಿದೆ, ಯಾಕೆ ತೆಗೆದು ಸಿಗಲಿಲ್ಲ? ಹೀಗೆ ಈ ಒಂದು ಭಿನ್ನಾಭಿಪ್ರಾಯ ಯಾಕೆ? ಅದನ್ನು ವಿರೋಧಿಸಲು ಶಕ್ತಿ ನಿಮ್ಮನ್ನು ಇಲ್ವಾ? ನಮ್ಮ ಯಕ್ಷಗಾನ ಕೆಲಸ ಮಾಡ್ತಕ್ಕಂಥ ನೀವು ಅದನ್ನು ವಿರೋಧಿಸಬೇಕಿತ್ತು. ಯಾರು ವಿರೋಧ ಮಾಡ್ತಾ ಅಂತ ಕಾಣಲಿಲ್ಲ ಪತ್ರಿಕೆ. ಈಗ ವಿರೋಧ ಮಾಡಬೇಕು. ಅದು ಯಾವುದೇ ಸರ್ಕಾರ ಇರಲಿ, ಅವರಿಗೆ ಸಿಗ್ತಕ್ಕಂಥ ಹಕ್ಕುಗಳೆಲ್ಲ ನಾವು ಕೇಳಿದ್ರೆ ಯಾವತ್ತೂ ಮುಜುಗರ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ನಾನು ಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು
ಅದರಲ್ಲಿ ಅನುಭವ ಇದ್ದಂಥವ್ರು ಆಗಬೇಕು. ಅದರ ಅನುಭವ ಇಲ್ಲದೆ ಇರ್ತಕ್ಕಂಥ ನಾಯಕರು ಕೊಟ್ಟಾಗ ಆಗ ಪರಿಸ್ಥಿತಿ ಇದು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾವು ಬಹುಶಃ ಇವತ್ತು ನಾವು ವೇದಿಕೆಯಲ್ಲಿ ಮುಕ್ತವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಯಾವುದೇ ಟೀಕೆ ಟಿಪ್ಪಣಿಗಳ ವಿಚಾರ ಅಲ್ಲ, ನನಗೆ ಮನಸ್ಸಿಗೆ ತೋಚಿದ ಹೇಳಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ನಾನು ಮಾತಾಡಿದೆ ಅನ್ನುವಂಥದ್ದನ್ನು ಹೇಳಿ. ನಾನು ಯಕ್ಷಗಾನ ಪ್ರೇಮಿ. ನಾನು ನನ್ನನ್ನು ವೀರಪ್ಪನವರು ಎಷ್ಟೋ ಯಕ್ಷಗಾನಕ್ಕೆ ಅವರ ಕಾಲದಲ್ಲಿ ಕರ್ಕೊಂಡು ಹೋಗಿದ್ದಾರೆ. ನಾನು ನೆಹರು ಮೈದಾನದಲ್ಲಿ ಕರ್ನಾಟಕ ಯಕ್ಷಗಾನ ಮೇಳದವರ ಆಟ ನಡೆದಿದ್ದಾಗ ನಾವು ಇಬ್ಬರು ನನ್ನನ್ನು ಕರ್ಕೊಂಡು ಹೋಗಿ ಎಷ್ಟೋ ಆಟ ಅವರು ಕೂಡ ನಾವು ಒಂದು ಶಾಸಕರ ದಿನಾಚರಣೆಯಲ್ಲಿ ನಾವು ಯಕ್ಷಗಾನ ಮಾಡಿದ್ವಿ, ಬೇರೆ ಬೇರೆ ಯಕ್ಷಗಾನ ಮಾಡಿದ್ವಿ. ಅದು ನನಗೆ ಖುಷಿ ತಂದಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಸರಸ್ವತಿ ಬಂಧದಲ್ಲಿ ನಾನು ಒಬ್ಬ ಹನುಮಂತ, ವೀರಪ್ಪ ಅರ್ಜುನ. ನಾನು ಏನೋ ಮಾಡೋದು ಕೂಡ ನನಗೆ ಹೇಳ್ತೇನೆ, ಭಾರಿ ಒಳ್ಳೆ ಮಾಡಿದ್ದೇನೆ, ಏನಿಲ್ಲ ನಾನು ಸ್ಟೇಜಿಗೆ ಹೋಗಿ ಆಚೆ ಓಡಿದ್ದು ಮಾತ್ರ. ಆದರೆ ಯಕ್ಷಗಾನ ನಿಜವಾದ ಅನುಭವ ನನಗೆ ಇಲ್ಲದೇ ಇದ್ದು ಕೂಡ ಅವರಿಗೆ ಖುಷಿ ಆಗಿದೆ. ಯಾಕಂದ್ರೆ ಅವ್ರಿಗೆ ಯಕ್ಷಗಾನದ ಬಗ್ಗೆ ಮಾಹಿತಿ ಇಲ್ಲ, ಆದ್ದರಿಂದಾಗಿ ಅವ್ರಿಗೆ ಖುಷಿ ಆಗಿದೆ. ಮಾಹಿತಿ ಇದ್ದವರಿದ್ರೆ ನಾನು ನನ್ನ ವೇಷ ಅವರಿಗೆ ಇಷ್ಟ ಆಗ್ತಿರ್ಲಿಲ್ಲ, ಮಾಹಿತಿ ಇಲ್ಲದವರಿಗೆ ನಮ್ಮ ವೇಷ ಇಷ್ಟ ಆಗಿದೆ. ಯಕ್ಷಗಾನ ಪರಿಚಯ ಅವರಿಗೆ ಇಲ್ಲದ ಕಾರಣ ಅಂತೂ ನಾವು ಅದನ್ನು ಮಾಡಿದ್ದೇವೆ, ಸಂತೋಷ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಆ ಸಂದರ್ಭ ಬಹುಶಃ ಕಲಾಮಂಡಲದಂತೆ ನಮ್ಮಲ್ಲಿ ಕೂಡ ಯಕ್ಷಗಾನ ಸೇರಲಿಕ್ಕೆ ಯಕ್ಷಗಾನ ಕ್ಷೇತ್ರದ ಕೆಲಸ ಮಾಡತಕ್ಕಂಥ ಪ್ರತಿಯೊಬ್ಬರು ಕೆಲಸ ಮಾಡಿದಾಗ ಮಾತ್ರ ಇಂಥ ಅನುಕೂಲತೆ ನಾವು ಸಿಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಬಹುಶಃ ಉದ್ದಾಗಿರುತ್ತೆ ನನಗೆ ಕ್ಷಮಿಸಬೇಕು. ನಾನು ಮಾತು ಬರಾಟೆ ಏನೇನು ಎಲ್ಲೆಲ್ಲೋ ಹೋಗಿ ವಿಷಯ, ಅದಕ್ಕಾಗಿ ಸಮಯ ಕೇಳಿಕೊಂಡು ಬಹುಶಃ ಸತೀಶ್ ಪಟ್ಲ ಅವರು ಮಾಡತಕ್ಕ ಸಾಧನೆ ಬಹುಶಃ ಅನೇಕ ಮಂದಿ ಅವರವರೇ ಕ್ಷೇತ್ರದಲ್ಲಿ ಅವರವರ ಪ್ರಯತ್ನಗಳನ್ನು ಯಕ್ಷಗಾನ ಕ್ಷೇತ್ರ ಮಾಡ್ತಾ ಇದ್ದಾರೆ. ಅವರಿಗೆ ಯಶಸ್ವಿ ಆಗಲಿ. ಬಹುಶಃ ಯಾವ ರೀತಿಯಲ್ಲಿ ಯಕ್ಷಗಾನ ಕಲೆ ಬಹುಶಃ ಇವತ್ತು ಜಗತ್ತಿನಾದ್ಯಂತ ಪರಿಶೀಲಿಸ್ತಾ ಇದೆ, ಅದು ಅದರ ಬೆಳಕು ಇನ್ನಷ್ಟು ಬೆಳವಣಿಗೆ ಆಗಲಿ ಅನ್ನೋದು ಮಾತನ್ನು ಹೇಳ್ತಾ ನನ್ನ ಮಾತು ಮುಕ್ತಾಯ ಮಾಡ್ತಾರೆ. ಜೈ ಜೈ ಕರ್ನಾಟಕ, ಯಕ್ಷಗಾನ ಗೆಲ್ಲಿದೆ. ನಮಸ್ಕಾರ. ವಂದನೆಗಳು ಶ್ರೀ ರಮಾನಾಥ ಇವರಿಗೆ. ಆತ್ಮೀಯರೇ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದರ ಆಶ್ರಯದ ಯಕ್ಷಧ್ರುವ ವಿದ್ಯಾರ್ಥಿ ಸಮ್ಮೇಳನ 2025-26 ದಯವಿಟ್ಟು ಮಕ್ಕಳನ್ನು 10 ನಿಮಿಷ ಕೊಟ್ಕೊಳ್ಬೇಕು. 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತದೆ. ದಯವಿಟ್ಟು ಯಾರು ಇದು ಹೇಳಬಾರ್ದು. 2025-26 ಈ ವಿದ್ಯಾರ್ಥಿ ಸಮ್ಮೇಳನಕ್ಕೆ ಸಹ್ಯಾದ್ರಿ ಕಾಲೇಜಿನ ಪೂರ್ತಿ ಆವರಣವನ್ನು ನೀಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿದಂಥ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಮಂಜುನಾಥ್ ಭಂಡಾರಿ ಇವರನ್ನು ಪಟ್ಲ ಫೌಂಡೇಶನ್ ವತಿಯಿಂದ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪ್ರೀತಿಯ ಗೌರವವನ್ನು ದಯವಿಟ್ಟು ತಾವು ಸ್ವೀಕರಿಸಬೇಕಾಗಿ ಈಗ ನಮ್ಮನ್ನು ಉದ್ದೇಶಿಸಿ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರು ಮಾತನಾಡಲಿದ್ದಾರೆ. ನೆರೆದಿರುವಂತಹ ಎಲ್ಲ ನಮ್ಮ ಜಾನಪದ ಕಲೆಯಾದಂಥ ಯಕ್ಷಗಾನದ ಅಭಿಮಾನಿಗಳೇ, ಪ್ರಪ್ರಥಮವಾಗಿ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಕುಮಾರ ಸತೀಶ್ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ನಮಗೆ ಎರಡು, ಒಂದು ಸಂಸ್ಕಾರ ಮತ್ತು ಒಂದು ಸಂಸ್ಕೃತಿ. ಸಂಸ್ಕಾರವನ್ನು ನಾವು ಪಡ್ಕೊಂಡು ಬಂದಿರ್ತೀವಿ, ಅದನ್ನು ಮತ್ತೆ ನಮ್ಮಿಂದ ತಿದ್ದಲಿಕ್ಕಾಗೋದಿಲ್ಲ. ಅದರ ಸಂಸ್ಕೃತಿಯಿಂದ ನಾವು ತಿದ್ಕೊಳ್ಬೋದು. ಅಂಥ ಒಂದು ಸಂಸ್ಕೃತಿಯನ್ನು ನಮ್ಮ ಈಗಿನ ಎಳೆಯ ಮಕ್ಕಳಿಗೆ ನೀವೇನು ಕೊಡ್ತಾ ಇದ್ದೀರಲ್ಲ, ಬಹುಶಃ ಇದರಷ್ಟು ದೊಡ್ಡ ಕೊಡುಗೆಯನ್ನು ಇನ್ನು ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಂಥ ಎಳೆಯ ಮಕ್ಕಳುಗಳನ್ನು ಈ ಒಂದು ನಮ್ಮ ಕಾಲೇಜಿನ ಆವರಣದಲ್ಲಿ ಕರೆದುಕೊಂಡು ಬಂದು ತಮ್ಮ ಜೀವನದ ಮುಂದಿನ ಮಾರ್ಗ ಯಾವ ರೀತಿ ಇರಬೇಕು ಅಂತ ಹೇಳಿ ತಮಗೆ ಗೊತ್ತಿಲ್ಲದ ರೀತಿಯಲ್ಲಿ ತಾವು ಯಾವ ರೀತಿ ಬದುಕಬೇಕು, ತಾವು ಯಾವ ರೀತಿ ಬಾಳಬೇಕು, ತಾವು ಯಾರಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು, ತಮ್ಮ ಜೀವನವನ್ನು ಯಾವ ರೀತಿ ನೀವು ಸಾಗಿಸಬೇಕು ಅನ್ನೋ ಸಂಸ್ಕೃತಿಯನ್ನು ಇವತ್ತು ಕೊಡ್ತಾ ಇರೋದು ನಮ್ಮ ಕಾಲೇಜಿನಿಂದ ಅಂತ ಹೇಳಿದ್ರೆ ಅದು ನಮ್ಮ ಸಹ್ಯಾದ್ರಿ ಕಾಲೇಜಿನ ಒಂದು ಪುಣ್ಯ ಅಂತ ಸಹ ನಾನು ತಿಳ್ಕೊಳ್ತಾ ಇದ್ದೇನೆ. ಕಳೆದ ವರ್ಷ ನಾನು ಈ ಕಾರ್ಯಕ್ರಮದಲ್ಲಿ ರಾಜೇಶ್ ಕಣ್ಣನವರ
ಒಟ್ಟೂರು ಫಾರ್ಮಲ್ಲಿ ಹೋದಂಥ ಸಂದರ್ಭದಲ್ಲಿ ನನಗೆ ಅನಿಸಿತ್ತು, ಯಾಕೆ ಇದನ್ನು ನಮ್ಮ ಕಾಲೇಜಿನ ಆವರಣದಲ್ಲಿ ಮಾಡಬಾರ್ದು ಅಂತ ಹೇಳಿ. ನನ್ನ ಸಹೋದರ ಸಮಾನದ ಪುರುಷೋತ್ತಮ ಭಂಡಾರಿಯವರು ಅಚಾನಕ್ಕಾಗಿ ಮಾತನ್ನ ನನ್ನ ಹತ್ರ ಕೇಳಿದ್ರು, ಅಣ್ಣ ಬರ್ಪಿಸಕ್ಕೆ ನಮ್ಮ ಸಹ್ಯಾದ್ರಿ ಮಾಡ್ಕೋಬೇಡ ಅಂತ ಹೇಳಿ. ನಾನು ಯಾವುದನ್ನು ಯೋಚನೆ ಮಾಡ್ತಾ ಇದ್ದೆ ಅದನ್ನು ಬಹುಶಃ ಅದು ಅವ್ರಿಗೆ ಗೊತ್ತಿದೆ, ಯಾಕೆಂತೇಳಿದ್ರೆ ಬಹಳ ಹತ್ತಿರದಿಂದ ನನ್ನ ಬಲ್ಲೆ, ಅಂದರೆ ಯಾವ ರೀತಿ ಗೊತ್ತಾಯಿತು ಅಂತಿಲ್ಲ. ಆ ಕ್ಷಣದಲ್ಲೇ ನಾನು ಒಪ್ಪಿದೆ, ಸಂಪೂರ್ಣವಾದ ಸಹಕಾರವನ್ನು ನಾನು ಇದಕ್ಕೆ ಕೊಡುತ್ತೇನೆ ಎಂಬ ಮಾತನ್ನು ಹೇಳಿ ಇವತ್ತು ಬೆಳಗ್ಗೆಯಿಂದಲೇ ನಿಮ್ಮ ಜೊತೆ ಇರಬೇಕು ಅಂತ ನನಗಿತ್ತು. ಆದರೆ ನಮ್ಮ ಈ ಕಾಲೇಜನ್ನು ಕಟ್ಟಿದ ನಮ್ಮ ಪ್ರಾಂಶುಪಾಲರ 75ನೇ ಜನ್ಮೋತ್ಸವ ಇವತ್ತು ಹಾಸನದಲ್ಲಿತ್ತು. ಹಾಗಾಗಿ ಬೇರೆ ಯಾವ ಕಾರ್ಯಕ್ರಮವಾಗಿದ್ದು ನಾನು ಬಿಡ್ತಾ ಇದ್ದೆ. ಅದರಲ್ಲಿ ನನ್ನ ಗುರುಗಳ ಕಾರ್ಯಕ್ರಮ, ನಮ್ಮ ಕಾಲೇಜಿನ ಒಂದು ಅಡಿಪಾಯವನ್ನು ಕಟ್ಟಿದ ಮಹಾನ್ ವ್ಯಕ್ತಿಯ ಒಂದು 75ನೇ ವರ್ಷದ ಕಾರ್ಯಕ್ರಮವಾಗಿತ್ತು. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ನನಗೆ ಭಾಗವಹಿಸಬೇಕಾಗಿರೋದ್ರಿಂದ ನಾನು ಬರಬೇಕಾದ ತಡವಾಗಿರುವಂಥದ್ದು. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಸತೀಶ್ ಹತ್ರ ಹೇಳಿ ಬಯಸ್ತಾ ಇದ್ದೀನಿ, ನಾವು ಇಲ್ಲಿಗೆ ಇದನ್ನು ಬಿಡಬಾರ್ದು. ಮುಂದೆ ಇದನ್ನು ಒಂದು ಗ್ರ್ಯಾಜುಯೇಷನ್ ಅಂತ ಹೇಳಿದ್ರೆ ಒಂದು ಪದವಿ ಥರದಿಗೆ, ಯಾಕೆ ಅಂತ ಹೇಳಿದ್ರೆ ನಾವು ಯಾವುದನ್ನು ಬೇಕಾದರೆ ಓದಿಕೊಳ್ಬೋದು, ಆದರೆ ನಮ್ಮ ಸಂಸ್ಕೃತಿಯನ್ನು ನಾವು ಕಲ್ತ್ಕೊಳ್ಬೇಕು ಅಂತ ಹೇಳಿದಾಗ ಅದನ್ನು ನಾವು ಅನುಭವಿಸ್ಕೊಂಡು ನಾವು ಹೋಗಬೇಕೇ ಹೊರತು ಅದರಿಂದ ಸಾಧ್ಯ ಇಲ್ಲ. ಹಾಗಾಗಿ ಯಕ್ಷಗಾನದಲ್ಲಿ ಒಂದು ಪದವಿಯನ್ನು ಯಾವ ರೀತಿ ಒಂದು 3 ವರ್ಷ BA BSc BCom ಇದೆ, ಅದೇ ರೀತಿ ಯಕ್ಷಗಾನದಲ್ಲಿ ಒಂದು BA ತರಗತಿಯನ್ನು ಅಥವಾ BA ತರಗತಿಯನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ತಾವೇನಾದರೂ ಆಲೋಚನೆ ಮಾಡ್ತಾ ಇದ್ದರೆ ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನಾವು ಸಾಧ್ಯ ಇದ್ದೇವೆ. ಮಕ್ಕಳೇ, ಒಂದು ತಿಳ್ಕೊಳ್ಳಿ, ನೀವು ಹಣವನ್ನು ಸಂಪಾದಿಸ್ಬೋದು, ಅದರ ಗುಣವನ್ನು ಸಂಪಾದಿಸಲೇ ಮಾಡಲಿಕ್ಕೆ ಆಗೋದಿಲ್ಲ. ಹಣ ಯಾರು ಬೇಕಾದರೂ ಅದನ್ನು ಪಡಿಬೋದು, ಅದು ಗುಣವನ್ನು ಪಡಿಬೇಕು ಅಂತ ಹೇಳಿದಾಗ ಇಂಥ ಕಾರ್ಯಕ್ರಮಗಳಿಂದ ಮಾತ್ರ ಅದು ಸಾಧ್ಯ ಅನ್ನೋದನ್ನು ನಾನು ನಿಮಗೆ ಕಲಿತೆ. ಯಾಕಂತ ಹೇಳಿದ್ರೆ ನನಗೆ ಯಕ್ಷಗಾನದ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಯಾಕೆ ನಾನೆಲ್ಲ ಹುಟ್ಟಿ ಬೆಳೆದ ಶಿವಮೊಗ್ಗದಲ್ಲಿ. ನಮಗೇನಪ್ಪ ಅಂತ ಹೇಳಿದ್ರೆ ಒಂದೊಂದು ವರ್ಷದಲ್ಲಿ ಮಂಗಳೂರಿನಿಂದ ಶಿವಮೊಗ್ಗದಿಂದ ಬರಬೇಕು ಅಂತ ಹೇಳಿದಾಗ ಅತ್ಯಂತ ಮೋಹಕ್ಕೆ ಏನಂದ್ರೆ ಇನಿ ಆಟೋಪೈರ ಉಂಡಿಗೆ ಅಂತೇಳಿ, ಇನಿ ಅಥವಾ ರಕ್ಕಸನ ಬರ್ಪುಣಿಗೆ, ಮಹಿಷಾಸುರನ ಬರ್ಪುಣಿಗೆ ಅಂತೇಳಿ. ನಾನು ನನ್ನ 7ನೇ 8ನೇ ಕ್ಲಾಸಿಗೆ ಬಂದಂಥ ಸಂದರ್ಭದಲ್ಲಿ ನಾನು ಮತ್ತು ಅಶೋಕ್ ಶೆಟ್ಟಿ ಏನು ದೊಡ್ಡ ಯಕ್ಷಗಾನದ ವೇಷಧಾರಿಯಾಗಿದ್ದರೆ ನಾವು ಒಟ್ಟಿಗೆ ನದಿಯಲ್ಲಿ, ಸರಪಾಡಿ ನದಿಯಲ್ಲಿ ನಿಂದು ಬೆಳೆದಂಥವರು. ಆಗ ಯಕ್ಷಗಾನದ 2 ಹೆಸರುಗಳು ಇಂದು ನನಗೆ ನೆನಪಿದೆ, ಒಂದು ಅರವ ಕೊರಗಪ್ರೆ ಮತ್ತೊಂದು ದಾಸಂಗರೆ. ಇವುಗಳ ಯಕ್ಷಗಾನ ನಾನು PUC ಮಾಡ್ತಾ ಇರಬೇಕಾದ್ರೆ ಇನ್ನೊಂದು ಯಕ್ಷಗಾನಕ್ಕೆ ನನ್ನ ಜೀವನದಲ್ಲಿ ಹೋಗಿತ್ತು. ನಮ್ಮ ಚಂದ್ರಾಸರ ಅಣ್ಣ ಸದಾನಂದ ಅಂತ ಇದ್ದಾರೆ, ಅವರ ಮನೆಯಲ್ಲಿ ಒಂದು ಯಕ್ಷಗಾನ ಆಗಬೇಕು. ನನ್ನ ಜೀವನದಲ್ಲಿ ಪ್ರಥಮ ಯಕ್ಷಗಾನ ನೋಡಿದ್ದು ನನ್ನಲ್ಲಿ. ನಂತರ ಯಕ್ಷಗಾನವನ್ನು ನಾನು ನೋಡ್ತಾ ಇದ್ದಿದ್ದು ಅಂತ ಹೇಳಿದ್ರೆ, ಯಾವಾಗಾದ್ರೂ ಕಾರ್ಕಳದಲ್ಲಿ PUCಯನ್ನು ಓದೋದಂಥ ಸಂದರ್ಭದಲ್ಲಿ ಅರವ ಕೊರಗಪ್ರೆ ಅವರು ಕರ್ನಾಟಕ ಮೇಳದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಕರ್ಕೊಂಡು ಹೋಗಿ ನೋಡ್ತಾ ಇದ್ವಿ. ಆದರೆ ನನಗೆ ಅನಿಸ್ತಾ ಇತ್ತು, ಯಾವ ರೀತಿ ನಮ್ಮ ಸಂಸ್ಕೃತಿಯನ್ನು ಯಾವ ರೀತಿ ನಮಗೆ ಗೊತ್ತಿಲ್ಲದೆ ನಾವು ಬದಲಾವಣೆ ಆಗ್ತಾ ಇದ್ದೀವಿ, ಯಾವ ಸತ್ಯ ಸಂಗತಿಗಳನ್ನು ನಾವು ಹೇಳ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತಾ ಇತ್ತು. ಅದರಿಂದ ಅಂಥ ಒಂದು ಕಾರ್ಯಕ್ರಮ ಬಹುಶಃ ಇವತ್ತು ನಮ್ಮ ಹಿರಿಯ ನಾಯಕರಂತ ರಮಾನಾಥ್ ರೈಯವರು ಒಂದು 2-3 ಮಾತುಗಳನ್ನು ಹೇಳ್ತಾ ಇದ್ದಾರೆ. ಯಕ್ಷಧ್ರುವ ಫೌಂಡೇಶನ್ ಪಟ್ಟಣಕ್ಕೆ ಕನ್ನಡ ರಾಜ್ಯೋತ್ಸವವನ್ನು ಕೊಡಿಸ್ಬೇಕು ಅಂತ ಹೇಳಿ ಬಹುಶಃ ಅವರು ಕೇಳಿರಲಿಲ್ಲ ನನ್ನ ಹತ್ರ. ನಾನೇ ಮುತುವರ್ಜಿಯನ್ನು ತೆಗೆದುಕೊಂಡು ಒಂದು ಸತೀಶ್ ಅವರಿಗೂ ಮತ್ತು ಅವರಿಗೆ ಕೊಡಿಸ್ಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಕಳೆದ ಸಲ ಯಾವುದೇ ರೀತಿಯ ಟ್ರಸ್ಟ್ಗಳಿಗೆ, ಫೌಂಡೇಶನ್ಗಳಿಗೆ, ಸಂಸ್ಥೆಗಳಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರವಾಸದಿಂದ ಕಳೆದ 2 ವರ್ಷದಿಂದ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಕೊಟ್ಟಿರಲಿಲ್ಲ. ಇನ್ನೊಂದು ಅವ್ರಿಗೆ ಕೊಡ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಈಗ ಕನ್ನಡ ರಾಜ್ಯೋತ್ಸವದ ಒಂದು ಪ್ರಶಸ್ತಿ ಸಿಗಬೇಕು ಅಂತ ಹೇಳಿದ್ರೆ ನಾವು 60 ವರ್ಷ ಆಗಿರಬೇಕು, ಸತೀಶಿಗೆ 60 ವರ್ಷ ಆಗಿರಬೇಕು. ಈ 2 ಕಾರಣದಿಂದ ಅದು ಕೊಡಿಸ್ಲಿಕ್ಕಾಗಲ್ಲ. ಆಮೇಲೆ ನಮ್ಮದು ತಪ್ಪು, ಯಾರು ನಮ್ಮ ಹತ್ರ ಅರ್ಜಿ ಹಾಕ್ಕೊಂಡು ಬರಬಾರ್ದು ನಮಗೆ ಪ್ರಶಸ್ತಿಯನ್ನು ಕೊಡಿಸಿ ಅಂತ ಹೇಳಿ. ನಾವು ಜವಾಬ್ದಾರಿ ಸ್ಥಾನದಲ್ಲಿರುವಂಥವರು, ನಾವು ಒಂದು ಪ್ರಜಾಪ್ರಭುತ್ವದಲ್ಲಿ ನಾಯಕತ್ವವನ್ನು ಬೆಳೆಸ್ಕೊಂಡವರು, ನಾವು ಅವ್ರನ್ನ ಗುರುತಿಸಿ ಅವರ ಹೆಸರುಗಳನ್ನು ತೆಗೆದುಕೊಂಡು ಹೋಗಿ ನಾವು ಕೊಡಿಸ್ಬೇಕಾಗುತ್ತೆ. ನಮ್ಮ ನನ್ನಿಂದ ಸಾಧ್ಯವಾದಷ್ಟು ಯಾವಾಗಲೂ ಕಳೆದ ಸಲ ಜಿಲ್ಲಾ ರಾಜ್ಯೋತ್ಸವ ಇರ್ಬೋದು ಅಥವಾ ರಾಜ್ಯದಲ್ಲಿರ್ಬೋದು ಬೇಕಾದ್ರೆ ಬಹುಶಃ ನಾನು ಕೆಲವರಿಗೆ ಕೊಡಿಸ್ಬೇಕಾದ್ರೆ ಅವರಿಗೆ
ಜಿಲ್ಲಾಧಿಕಾರಿಗಳಿಂದ ಕರೆ ಹೋದಾಗಲೇ ಗೊತ್ತಾಗ್ತಾ ಇತ್ತು ಅದು ನಮಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನೋಡಿ ನಮಗೆಲ್ಲದೂ ಗೊತ್ತಾಗೋದಿಲ್ಲ, ತಮಗೆ ಯಾರಾದರೂ ಅಂತವರಿದ್ರೆ ನಮ್ಮ ಹತ್ರ ಹೆಸರುಗಳನ್ನು ಕೊಡಿ. ಅವರನ್ನು ಬಯೋಡೇಟಾ ಕೊಡೋದು ಬೇಡ, ಅವರು ಹೆಸರುಗಳನ್ನು ಕೊಟ್ಟಾಗ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿ, ನೋಡಪ್ಪ ಇಂಥವ್ರ ಹೆಸರು ಬಂದಿದೆ, ಇದನ್ನು ನೀವು ಪರಿಶೀಲನೆಯನ್ನು ಮಾಡಿ, ಇವರಿಗೆ ಯೋಗ್ಯತೆ ಇದ್ದರೆ ಕೊಡಿ ಅಂತ ನಾವು ಅವರಿಗೆ ಶಿಫಾರಸನ್ನು ಮಾಡ್ಬೋದು. ಇದನ್ನು ಮಾಡಬೇಕು ಅಂತ ಹೇಳಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಮತ್ತೊಮ್ಮೆ ಸತೀಶ್ ಅವರಿಗೆ ಮತ್ತು ಯಕ್ಷದ್ರೋಹ ಪಟ್ಲದ ಎಲ್ಲ ಯಾರೆಲ್ಲ ಇದಕ್ಕೆ ಬೆನ್ನೆಲುಬಾಗಿ ಅದನ್ನು ಕೆಲಸವನ್ನು ಮಾಡಿದ್ದಾರೆ ಅವರಿಗೂ ಈಗ ನಮ್ಮ ಹೇಳ್ತಾ ಇದ್ರು ನನಗೆ, ಸರ್ ನಿಮ್ಮ ಕಾಲೇಜಿನವರು ಭಾಳ ನಮ್ಮ ನೋಡ್ಕೊಳ್ತಾ ಇದ್ದಾರೆ ಮಾಡಿದ್ದಾರೆ ಅಂತ ಹೇಳಿ. ಇದು ನಮ್ಮ ಕರ್ತವ್ಯ. ಯಾಕೆಂದರೆ ಇಷ್ಟೊಂದು ಮಕ್ಕಳು ಈ ಒಂದು ವಾತಾವರಣಕ್ಕೆ ಈ ಶಾಲೆಗೆ ಬಂದಂಥ ಈ ನಮ್ಮ ಕಾಲೇಜಿಗೆ, ಯಾಕೆಂದರೆ ಇದು ನೀವು ಶಾಲೆಯಲ್ಲಿ ಓದ್ತಾ ಇದ್ದರೆ ನಾವು ಕಾಲೇಜಲ್ಲಿ ಓದ್ತಾ ಇದ್ದೀವಿ, ಸದ್ಯ ಬದಲಾವಣೆ ಬೇರೆ ಇಲ್ಲ. ಇದು ನಮ್ಮ ಜವಾಬ್ದಾರಿ. ನೀವು ಬಂದಾಗ ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಸತ್ಕರಿಸುವಂಥದ್ದು. ಯಾಕೆಂದರೆ ನೀವು ಮುಂದೆ ದಾರಿದೀಪವಾಗಬೇಕು. ನೀವು ಮುಂದೆ ನಾನು ಇವತ್ತು ನಿಮ್ಮನ್ನು ಯಾವ ರೀತಿ ಸತ್ಕಾರ ಮಾಡಿದ್ದೇವೆ ಅನ್ನೋದ್ರ ಮೂಲಕ ನಾಳೆ ನೀವು ಇನ್ನೊಬ್ಬರನ್ನ ಸತ್ಕಾರ ಮಾಡುವಂಥದ್ದು, ಅದು ನಮ್ಮ ಜವಾಬ್ದಾರಿ ಅಂತ ಹೇಳಿ. ಹಾಗೆ ಇದನ್ನು ಅವಕಾಶ ಮಾಡಿಕೊಟ್ಟಂಥ ಯಕ್ಷದ್ರೋಹ ಫೌಂಡೇಶನ್ ಪಟ್ಟದ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಮತ್ತು ಈಗ ಬೆನ್ನೆಲುಬಾಗಿ ಸಹಕಾರ ಮಾಡುವವರೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ, ಮತ್ತೊಮ್ಮೆ ನಾವು ಯಾವಾಗ ಬೇಕಾದರೂ ಯಕ್ಷದ್ರೋಹ ಫೌಂಡೇಶನಿನ ಯಕ್ಷಗಾನದ ನಮ್ಮ ಕಲೆ, ನಮ್ಮ ಸಂಸ್ಕೃತಿಯ ಯಾವುದೇ ಕೆಲಸವನ್ನು, ಕಾರ್ಯಕ್ರಮವನ್ನು, ಚಟುವಟಿಕೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಸಹ್ಯಾದ್ರಿ ಕಾಲೇಜು ಸದಾ ಬಾಗಿಲನ್ನು ತೆರೆದಿರುತ್ತೆ ಅಂತೇಳಿ ಅವಕಾಶ ವಂದನೆಗಳು ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಭಂಡಾರಿಗಳಿಗೆ. ಮಕ್ಕಳೇ, ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ, ಯಾರು ಮಾತಾಡಲಿಕ್ಕೆ ಇಲ್ಲ. ಇನ್ನು ಸರ್ಟಿಫಿಕೇಟ್ ಕೊಟ್ಟು ನಿಮ್ಮನ್ನು ಕಳಿಸ್ತೇವೆ. ಆದರೆ ಮಂಜುನಾಥ್ ಭಂಡಾರಿ ಅವರಿಗೆ ನಾವು ಒಂದು ಶಾಲೆಯನ್ನು ಹಾಕಿ ಒಂದು ಗೌರವ ಮಾಡಬೇಕು ಅನ್ನೋ ಒಂದು ಆಶೆ ಇತ್ತು. ಅದು ಅವ್ರು ಕೇಳ್ತಾ ಇಲ್ಲ, ಅವರು ಬಿಡ್ತಾ ಇಲ್ಲ. ಸರಿ, ಅದು ಆದರೂ ಒಪ್ಪಿದ್ದೇವೆ ನಾವು, ಯಾಕಂತ ಹೇಳಿದ್ರೆ. ಆದರೆ ನಾನು ನಿಮ್ಮಲ್ಲಿ ಒಂದು ವಿನಂತಿ, ಸಣ್ಣ ಸಣ್ಣ ಮಕ್ಕಳು ದಯವಿಟ್ಟು ಪ್ರತಿಯೊಬ್ಬರು ಎದ್ದು ನಿಂತು ಇವತ್ತಿನ ಈ ಅವರ ಸತ್ಕಾರಕ್ಕೆ ಒಂದು ಜೋರಾದ ಗೌರವವನ್ನು ಹಾಗೂ ಅವರ ಈ ಸಹ್ಯಾದ್ರಿ ಕಾಲೇಜಿಗೆ ಇದು ನಾವು ಗೌರವ ನೀಡಾಗಿ ನಾವು ಹಾಕಿದ್ದೇವೆ. ದಯವಿಟ್ಟು ಇವತ್ತು ಸಾಧಾರಣ 700ರಿಂದ 800 ಮಕ್ಕಳು ಈ ಸಹ್ಯಾದ್ರಿಯ ಈ ಪುಣ್ಯ ವಿದ್ಯಾ ಸರಸ್ವತಿ ನೆಲದಲ್ಲಿ ನೀವು ರಂಗ ಪ್ರವೇಶ ಮಾಡಿದ್ದೀರಿ. ನೀವಿನ್ನು ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗ್ಲಿಕ್ಕಿರ್ಬೋದು, ಅಥವಾ ಇದೇ ಕಾಲೇಜಲ್ಲಿ ದೊಡ್ಡ ದೊಡ್ಡ ವ್ಯಾಸಂಗಗಳನ್ನು ಮಾಡಲಿಕ್ಕಿರ್ಬೋದು. ಯಾವತ್ತೂ ನಿಮ್ಮ ಜೀವಮಾನವಿಡೀ ಈ ಕಾಲೇಜಿನ ಹೆಸರನ್ನು ಯಾವತ್ತೂ ಮರೆಯಬಾರದು ಮಕ್ಕಳೇ. ಯಾಕೆಂದರೆ ನೀವು ಪ್ರಪ್ರಥಮವಾಗಿ ರಂಗ ಪ್ರವೇಶ ಮಾಡಿದ ಕಾಲೇಜು ಇದು. ನಿಮಗೆ ವಿದ್ಯೆ ಕಲಿಸಿದ ಗುರುಗಳು ಮತ್ತು ನಮ್ಮ ಯಕ್ಷದ್ರೋಹ ಪಟ್ಲ ಫೌಂಡೇಶನ್ನ ಒಂದು ಹೆಸರನ್ನು ನೀವು ದಯವಿಟ್ಟು ನೀವು ನೆನಪಿಟ್ಟುಕೊಳ್ಳಿ. ಅದು ಮಾತ್ರ ನಮಗೆ ನೀವು ಕೊಡುವ ಗೌರವ ಎಂಬುದಾಗಿ ಹೇಳುತ್ತಾ, ಇನ್ನು ಶಾಲೆಯ ಮಕ್ಕಳಿಗೆ ಒಂದು ಸರ್ಟಿಫಿಕೇಟ್ ಹಸ್ತಾಂತರ ಮಾಡುವ ಕಾರ್ಯಕ್ರಮವನ್ನು ದೇವದರ್ಶನ ಮಾಡಿಸ್ಕೊಡ್ಬೇಕಾಗಿದೆ. ಸಹ್ಯಾದ್ರಿ ಕಾಲೇಜಿನ ಆವರಣದಲ್ಲಿ ಇವತ್ತು ಬೆಳಗ್ಗಿನಿಂದ 2 ವೇದಿಕೆಯಲ್ಲಿ 14 ಶಾಲೆಗಳ ವಿದ್ಯಾರ್ಥಿಗಳು ರಂಗ ಪ್ರವೇಶವನ್ನು ಮಾಡಿದರು. ಒಂದೊಂದೇ ಶಾಲೆಯ ಹೆಸರನ್ನು ಕರೆದಾಗ ಶಾಲೆಯ ಶಿಕ್ಷಕರು ಮತ್ತು ಯಕ್ಷಗುರುಗಳು ವೇದಿಕೆಗೆ ಬಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಒಗ್ಗ ಯಕ್ಷಗಾನ ಶಿಕ್ಷಕರು ನರಸಿಂಹಮಯ್ಯ, ದಯವಿಟ್ಟು ಶಿಕ್ಷಕರು ಮತ್ತು ಯಕ್ಷಗಾನ ಗುರುಗಳು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಘಟಕದ ಪದಾಧಿಕಾರಿಗಳು ಪೂಜಾಗಟ್ಟೆ ಸರಕಾರಿ ಯಾರಾದರೂ ಘಟಕದ ಪದಾಧಿಕಾರಿಗಳು ಬಂಟ್ವಾಳ ಯಾರಾದರೂ ಘಟಕದ ಪದಾಧಿಕಾರಿಗಳು ವೇದಿಕೆ ವರದಿಯನ್ನು ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸರ್ಕಾರಿ ಪ್ರೌಢಶಾಲೆ ಕೊಲ್ನಾಡು ಬಂಚಿ ಯಕ್ಷಗಾನ ಶಿಕ್ಷಕರು ಅಶ್ವಥ್ ಮನ್ಯನಾಡಿ, ವಿಟ್ಲ ಘಟಕದ ಪದಾಧಿಕಾರಿಗಳು ಪೋಷಣ ಪ್ರಖ್ಯಾತ್ ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಕೊಲ್ನಾಡು ಮಂಚಿ ಯಕ್ಷಗಾನ ಶಿಕ್ಷಕರು ಅಶ್ವಥ್ ಮನ್ಯನಾಡಿ, ವಿದ್ಯಾರ್ಥಿಗಳು ಬೇಕಾಗಿಲ್ಲ, ಶಿಕ್ಷಕರು ಮತ್ತು ಯಕ್ಷಗಾನ ಗುರುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಘಟಕದ ಪದಾಧಿಕಾರಿಗಳು ದಯವಿಟ್ಟು ಆದಷ್ಟು ಬೇಗ ಬಂದು ಸಹಕರಿಸಿ. ಶ್ರೀರಾಮ ಪ್ರೌಢಶಾಲೆ ಪರಂಗಿಪೇಟೆ ಯಕ್ಷಗಾನ ಶಿಕ್ಷಕರು ರಕ್ಷಿತ್ ಶೆಟ್ಟಿ ಪಡ್ರೆ, ಪ್ರದರ್ಶನ ಕಾರುಣ್ಯಾಂಬುದಿ ಶ್ರೀರಾಮ ಪ್ರದರ್ಶನ ನೀಡಿದಂಥ ಶ್ರೀರಾಮ ಪ್ರೌಢಶಾಲೆ ಪರಂಗಿಪೇಟೆ ರಕ್ಷಿತ್ ಶೆಟ್ಟಿ ಪಡ್ರೆ ಶಿಕ್ಷಕರು. ನಾರಾಯಣ ಗುರು ವಸತಿ ಶಾಲೆ ಪುಂಜಲಕಟ್ಟೆ
ಪ್ರದರ್ಶನ ಸುದರ್ಶನ ಗರ್ವಭಂಗ. ಯಕ್ಷಗಾನ ಶಿಕ್ಷಕರು ಶ್ರೀಮತಿ ಸಾಯಿ ಸುಮಾ ನಾವ್ಡ. ನಾರಾಯಣ ಗುರು ವಸತಿ ಶಾಲೆ ಪುಂಜಾಲಕಟ್ಟೆ. ಸರ್ಕಾರಿ ಪ್ರೌಢಶಾಲೆ ಕಡೇಶಿವಾಲೆ ಪರಂಗಿಪೇಟೆ ಘಟಕಕ್ಕೆ ಸಂಬಂಧಿಸಿದ ಪದಾಧಿಕಾರಿಗಳು ದಯವಿಟ್ಟು ಬರಬೇಕು. ಅವರ ಜೊತೆ ನಮ್ಮ ವ್ಯಾಪ್ತಿಯ ಶಾಲೆಯ ಶಿಕ್ಷಕರು ಯಕ್ಷಗುರುಗಳ ಜೊತೆ ಘಟಕದ ಪದಾಧಿಕಾರಿಗಳು ಬರಬೇಕು. ಸರ್ಕಾರಿ ಪ್ರೌಢಶಾಲೆ ಕಡೇಶಿವಾಲಯ ನಾರಾಯಣ ಗುರು ವಸತಿ ಶಾಲೆಯ ಮುಖ್ಯ ಶಿಕ್ಷಕರು ಯಕ್ಷಗುರುಗಳು ಆಗಮಿಸ್ತಾ ಇದ್ದಾರೆ. ಪುಂಜಾಲಕಟ್ಟೆಯ ಘಟಕದ ಪದಾಧಿಕಾರಿಗಳು ದಯವಿಟ್ಟು ಇತರ ವೇದಿಕೆ ಬರಬೇಕು. ಸರ್ಕಾರಿ ಪ್ರೌಢಶಾಲೆ ಗಣೇಶಿವಾಲಯ ಆಖ್ಯಾನ ವೀರ ಕುಶಲವ ಯಕ್ಷಗಾನ ಶಿಕ್ಷಕರು ಸತೀಶಾಚಾರ್ಯ ಮಾಣಿ. ಹೆಗ್ಡೇಸ್ ಪ್ರೈವೇಟ್ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ ಮಣಿನಾಲ್ಕೂರು ಆಖ್ಯಾನ ನರಕಾಸುರ ಮೋಕ್ಷ ಯಕ್ಷಗಾನ ಶಿಕ್ಷಕರು ಯೋಗೇಶ್ ಶರ್ಮಾ ಅಳದಂಗಡಿ. ಸರಪಾಡಿ ಘಟಕದ ಪದಾಧಿಕಾರಿಗಳು ಅವರ ಜೊತೆ ಬರಬೇಕು. ಹೆಗ್ಡೇಸ್ ಪ್ರೈವೇಟ್ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ ಮಣಿನಾಲ್ಕೂರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಧ್ಯ ಸುದರ್ಶನ ವಿಜಯ ಆಖ್ಯಾನ ಯಕ್ಷಗಾನ ಶಿಕ್ಷಕರು ಶ್ರೀಮತಿ ಪೂರ್ಣಿಮಾ ಯತೇಶ್ ರೈ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಧ್ಯ. ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಗುರುಪುರ ಮಂಗಳೂರು ಆಖ್ಯಾನ ಏತದ್ದಿ ರಾಮಾಯಣಂ ಯಕ್ಷಗಾನ ಶಿಕ್ಷಕರು ಯಕ್ಷ ಶಿಕ್ಷಣದ ಸಂಚಾಲಕರಾದ BSK ಪೆರಾಡಿ ಸಂಯೋಜಕರು. ಯಕ್ಷ ಶಿಕ್ಷಣದ ಸಂಯೋಜಕರು BSK ಪೆರಾಡಿ ಯಕ್ಷಗುರುಗಳು. ಇವರ ಶಾಲೆ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಗುರುಪುರ ಉಳಾಯಿಟ್ಟು 150 ವಿದ್ಯಾರ್ಥಿಗಳು ಯಕ್ಷ ಶಿಕ್ಷಣ ಪಡಿತಾ ಇದ್ದಾರೆ. 9 ವಿದ್ಯಾರ್ಥಿಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಣಿನಾಲ್ಕೂರು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಣಿನಾಲ್ಕೂರು ಆಖ್ಯಾನ ಪುಣ್ಯಕೋಟಿ ಯಕ್ಷಗಾನ ಶಿಕ್ಷಕರು ಸಾಯಿ ಸುಮಾ ನಾವ್ಡ. ಸರಪಾಡಿ ಘಟಕದವರು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಣಿನಾಲ್ಕೂರು. ಅನುದಾನಿತ ವೆಂಕಟರಮಣ ಹಿರಿಯ ಪ್ರಾಥಮಿಕ ಶಾಲೆ ಕುಳಾಯಿ ಆಖ್ಯಾನ ನರಕಾಸುರ ಮೋಕ್ಷ ಯಕ್ಷಗಾನ ಶಿಕ್ಷಕರು ಮತ್ತೊಮ್ಮೆ ಶ್ರೀಮತಿ ಪೂರ್ಣಿಮಾ ಯತೇಶ್ ರೈ. 2 ಶಾಲೆಯ ಯಕ್ಷಗುರುಗಳಾಗಿ ಶ್ರೀಮತಿ ಪೂರ್ಣಿಮಾ ಯತೇಶ್ ರೈ ಅವರು ಇವತ್ತು ಅವರ 2 ಶಾಲೆ ಭಾಗವಹಿಸಿದೆ. ಅನುದಾನಿತ ವೆಂಕಟರಮಣ ಹಿರಿಯ ಪ್ರಾಥಮಿಕ ಶಾಲೆ ಕುಳಾಯಿ. ಸರ್ಕಾರಿ ಪ್ರೌಢಶಾಲೆ ಸರಪಾಡಿ ಆಖ್ಯಾನ ಮುರಾಸುರ ವಧೆ ಯಕ್ಷಗಾನ ಶಿಕ್ಷಕರು ನರಸಿಂಹಮಯ್ಯ. ಯಕ್ಷಗುರುಗಳಾದ ನರಸಿಂಹಮಯ್ಯ ಇವರ 2 ಶಾಲೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಸರ್ಕಾರಿ ಪ್ರೌಢಶಾಲೆ ಸರಪಾಡಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಟ್ರಮೆ ಬೆಳ್ತಂಗಡಿ ಆಖ್ಯಾನ ಸುದರ್ಶನ ವಿಜಯ ಯಕ್ಷಗಾನ ಶಿಕ್ಷಕರು ಅರುಣ್ ಧರ್ಮಸ್ಥಳ. ಪಟ್ರಮೆ ಬೆಳ್ತಂಗಡಿ ಘಟಕದ ಪದಾಧಿಕಾರಿಗಳು ದಯವಿಟ್ಟು ಬರಬೇಕು ವೇದಿಕೆಗೆ. ಸರ್ಕಾರಿ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ. ಸರ್ಕಾರಿ ಪ್ರೌಢಶಾಲೆ ಬೆಂಜನ ಪದವು ಆಖ್ಯಾನ ಶ್ರೀಕೃಷ್ಣ ಲೀಲೆ ಯಕ್ಷಗಾನ ಶಿಕ್ಷಕರು ಸಂದೇಶ್ ಮರಕಡ. ಸರ್ಕಾರಿ ಪ್ರೌಢಶಾಲೆ ಬೆಂಜನ ಪದವು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮಚ್ಚಿನ ಆಖ್ಯಾನ ಪಾಂಚಜನ್ಯ ಯಕ್ಷಗಾನ ಶಿಕ್ಷಕರು ದೇವಿ ಪ್ರಸಾದ್ ಗುರುವಾಯಿನಕೆರೆ. ಒಟ್ಟು 14 ಶಾಲೆಗಳ ವಿದ್ಯಾರ್ಥಿಗಳು ಇವತ್ತು ಭಾಗವಹಿಸಿದ್ದಾರೆ. ಆತ್ಮೀಯ ಬಂಧುಗಳೇ, ಪ್ರಾರಂಭದ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿದ್ದಂತಹ ಈ ಒಂದು ಯಕ್ಷ ಶಿಕ್ಷಣ ಕಾರ್ಯಕ್ರಮ ಈ ಬಾರಿ ದಕ್ಷಿಣ ಕನ್ನಡದ 58 ಶಾಲೆ, ಉಡುಪಿಯ 14 ಶಾಲೆ, ಶಿವಮೊಗ್ಗದ 16 ಶಾಲೆ, ಚಿಕ್ಕಮಗಳೂರಿನ 2 ಶಾಲೆ ಸೇರಿದಂತೆ 90 ಶಾಲೆಗಳಲ್ಲಿ ಸುಮಾರು 6,000 ವಿದ್ಯಾರ್ಥಿಗಳು ಯಕ್ಷ ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ.
ಈ 90 ಶಾಲೆಗಳಲ್ಲಿ 71 ಶಾಲೆಗಳು ತೆಂಗುತಿಟ್ಟು, 19 ಶಾಲೆ ಬಡಗುತಿಟ್ಟಿನ ಯಕ್ಷಗಾನ ತರಬೇತಿ ನಡೀತಾ ಇದೆ. ಎಲ್ಲ ಶಿಕ್ಷಕರಿಗೆ, ಯಕ್ಷಗುರುಗಳಿಗೆ, ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಆತ್ಮೀಯ ಬಂಧುಗಳೇ, ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಎರಡನೇ ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿದ್ದೇವೆ. ದಯವಿಟ್ಟು ಆತ್ಮೀಯ ಬಂಧುಗಳೇ, ಇವತ್ತಿನ ಯಕ್ಷಧ್ರುವ ವಿದ್ಯಾರ್ಥಿ ಸಮ್ಮಿಲನ 2025-26 ಈ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕೊಟ್ಟಂತ ಸಹ್ಯಾದ್ರಿ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜು ಅಡ್ಯಾರು, ಇದರ ಆಡಳಿತ ಮಂಡಳಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಯಕ್ಷಧ್ರುವ ಪಟ್ಲ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದರ ಯಕ್ಷ ಶಿಕ್ಷಣ ಯೋಜನೆಯ ಸಂಯೋಜಕರಾದ ಡೇವಿಡ್ ಎಸ್.ಕೆ. ಪೆರಾಡಿ ಇವರಿಂದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಹಾಗೂ ಸಹ್ಯಾದ್ರಿ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜು ಮಂಗಳೂರು ಜೊತೆಗೆ ಯಕ್ಷಧ್ರುವ ಪಟ್ಲ ಪ್ರಾದೇಶಿಕ ಘಟಕಗಳ ಸಹಯೋಗದೊಂದಿಗೆ ಇಂದಿನ ಈ ಸುಂದರ ಕಾರ್ಯಕ್ರಮ ನಡೆದಿದೆ. ನಮ್ಮ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆ ಎನ್ನುವಂಥದ್ದು ಅದು ಶಾಲಾ ವಠಾರದೊಳಗೆ ವಿದ್ಯಾರ್ಥಿಗಳಿಗಾಗುವಂತಹ ಕಾರ್ಯಕ್ರಮ. ಈಗಾಗಲೇ ಪಟ್ಲ ಭಾಗವತರು ಹೇಳಿದ ಹಾಗೆ ಯಕ್ಷಗಾನ ಕಲಿಯುವುದರಿಂದ ನಮ್ಮ ವಿದ್ಯೆ ಹಿಂದೆ ಉಳಿಯುವುದಿಲ್ಲ. ನಾವು ಜೀವನದಲ್ಲಿ, ನಮ್ಮ ಜೀವನದ ಕಲೆಯಲ್ಲಿ, ಉದ್ಯೋಗದಲ್ಲಿ ನಮ್ಮ ಕನಸುಗಳನ್ನು ಸಾಕಾರಗೊಳಿಸುವಲ್ಲಿ ನಾವು ಮುಂದೆ ಬರ್ತೇವೆ. ಇದಕ್ಕೆ ನೀವೆಲ್ಲರೂ ಮುಂದೆ ಉತ್ತಮ ಸಾಕ್ಷಿಗಳಾಗಿ ಬಿದ್ದೀರಿ ಎಂಬ ಸದಾಶಯವನ್ನು ವ್ಯಕ್ತಪಡಿಸುತ್ತಾ, ಇನ್ನು ಮುಂದೆ ಈ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆ ಮುಂದುವರಿಬೇಕಂತಾದರೆ ನಮ್ಮ ಯೋಜನೆಯಲ್ಲಿರುವಂತಹ ಶಿಕ್ಷಕರು ಯಾರಿದ್ದಾರೋ ಅವರ ಪೂರ್ಣ ಸಹಕಾರವು ಅತಿ ಅಗತ್ಯ ಬೇಕಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿಗೆ ಕರೆದುಕೊಂಡು ಬಂದಂತಹ ಶಾಲೆಯ ಶಿಕ್ಷಕರೇನಿದ್ದೀರೋ ನಿಮ್ಮ ಸಂಪೂರ್ಣ ಸಹಕಾರ, ವಿದ್ಯಾರ್ಥಿಗಳ ಸಂಪೂರ್ಣ ಸಹಕಾರದಿಂದಾಗಿ ಈ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆ ಎನ್ನುವಂಥದ್ದು ಅದು ಸಾರ್ಥಕ್ಯದ ಮನೋಭಾವವನ್ನು ತಾಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ವೇದಿಕೆಯ ಮೂಲಕ ನಾನು ತಿಳಿಸುವುದೇನಂತ ಹೇಳಿದರೆ, ಈ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆ ಎನ್ನುವಂಥದ್ದು ನಿಂತ ನೀರಾಗಬಾರ್ದು, ಅದು ಸದಾ ಹರಿಬೇಕು. ಸದಾ ಹರಿದು ಅದು ಸಾಧನೆಯ ದಳವನ್ನು ಸೇರಬೇಕಂತಾದರೆ ನೀವೆಲ್ಲರೂ ಕರವನ್ನು ಸೇರಿಸಬೇಕು. ನಿಮ್ಮೆಲ್ಲರ ಆ ಪರಿಶ್ರಮದ ಬಿದ್ದು ನಮ್ಮ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆಯ ಸಿಂಧುವನ್ನು ಸೇರಿದರೆ ಮಾತ್ರ ಆ ಸಾಧನೆಯ ಸಿಂಧುವಿನ ಸುಖವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ ಎಂಬ ಮಾತನ್ನು ಹೇಳುತ್ತಾ, ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆ ಅದು ನಮ್ಮ ಯೋಜನೆ ಅಲ್ಲ, ಅದು ನಿಮ್ಮ ಮಡಿಲಲ್ಲಿರುವ ಕೂಸು ಎಂಬ ಭಾವನೆಯನ್ನು ತಡೆಯುತ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ಆಗಮಿಸಲಿಕ್ಕೆ ವಾಹನದ ವ್ಯವಸ್ಥೆಯನ್ನು ಮಾಡಿದಂಥ ಸನ್ಮಾನ್ಯ ಶ್ರೀ ಜಯರಾಮ್ ಶೇಖರ್, ಶಾಸಕರಾದ ಹರೀಶ್ ಪೂಜ್ಯ, ಭುವನೇಶ್ ಮುಚ್ಚಿನಡ್ಕ, ಶಶಿಕಾಂತ್ ಶೆಟ್ಟಿ, ರಾಧಾಕೃಷ್ಣ ಚೆಲ್ಲಡ್ಕ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿವಿಧ ಶಾಲೆಗಳ ಆಡಳಿತ ಮಂಡಳಿ, ಅಧ್ಯಾಪಕರು ಮತ್ತು ಸಿಬ್ಬಂದಿ ವರ್ಗಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವೇಷಭೂಷಣವನ್ನು ನೀಡಿ ಸಹಕರಿಸಿದಂಥ ಶ್ರೀ ಆರ್ಟ್ಸ್ ಕಾಳುಕಟ್ಟೆ ಇದರ ದಿವಾಕರ್ ದಾಸ್ ಕಾಳುಕಟ್ಟೆ ಇವರಿಗೆ, ಮೋಹಿನಿ ಕಲಾ ಸಂಪ್ರದಾಯ ಇದರ ಗಂಗಾಧರ್ ಇವರಿಗೆ, ದೇವಕಾನ ಇದರ ಕೃಷ್ಣ ಭಟ್ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ 14 ಮಕ್ಕಳ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಸಹಕರಿಸಿದಂಥ ಎಲ್ಲ ಯಕ್ಷಗಾನ ಕಲಾವಿದರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಕ್ಷ ಗುರುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಸಂಪೂರ್ಣ ನಿರೂಪಣೆಯಲ್ಲಿ ಇಡೀ ದಿನ ನಿರೂಪಣೆಯನ್ನು ಮಾಡಿದಂಥ ಶ್ರೀಮತಿ ಪೂರ್ಣಿಮಾ ಶಾಸ್ತ್ರಿ, ವಸುಂಧರ ಶೆಟ್ಟಿ, ಸುಧಾಂಶು ಆಚಾರ್ಯ ಮತ್ತು ತಂಡದವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ರುದ್ರಮಣ್ಣ ಪೊನ್ನಗಿರಿ ಇವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಸಹಕರಿಸಿದಂತಹ ಸತ್ಯಜಿತ್ ರಾವ್ ಮತ್ತು ರಾಧಾ ಆರ್ ಭಟ್ ಇವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನೋಂದಣಿ ವಿಭಾಗದಲ್ಲಿ ಸಹಕರಿಸಿದ ಮೀನಾಕ್ಷಿ, ವಾಸುದೇವ ಐತಾಳ್ ಇವರಿಗೂ ಧನ್ಯವಾದಗಳು. ಸೌಂಡ್ ವ್ಯವಸ್ಥೆಯನ್ನು ಮಾಡಿದಂತಹ ಸತೀಶ್ ಶೆಟ್ಟಿ ಎಕ್ಕಾರು ಮತ್ತು ಸಹ್ಯಾದ್ರಿ ಕಾಲೇಜಿನ ಸೌಂಡ್ ಸಿಸ್ಟಮ್ನ ವ್ಯವಸ್ಥೆಯ ಪ್ರಮುಖರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿದಂತಹ ಶ್ರವಣ ಮತ್ತು ತಂಡಕ್ಕೆ ವಂದನೆಗಳು. ವಿವಿಧ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು ನೀಡಿದಂತಹ ಸಹಕಾರಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನೇರ ಪ್ರಸಾರವನ್ನು ನೀಡಿದಂತಹ ಗೈಜಿ ವರ್ಲ್ಡ್ ತಂಡಕ್ಕೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಛಾಯಾಗ್ರಹಣವನ್ನು ಮಾಡಿದಂತಹ ಮಧುಸೂದನ ಅಲೆವೂರಾಯ ಮತ್ತು ತಂಡಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ರವಿ ಮಂಗಳದೇವಿ ಇವರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಜಿಲ್ಲೆಯ ಮತ್ತು ಹೊರ ಜಿಲ್ಲೆಯ ಶಿಕ್ಷಣ ಇಲಾಖೆ
ಮತ್ತು ಈ ಯಕ್ಷ ಶಿಕ್ಷಣದ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿದಂಥ ಕರ್ನಾಟಕ ಸರ್ಕಾರದ ಆಡಳಿತ ವರ್ಗ, ಅಧಿಕಾರಿ ವರ್ಗಕ್ಕೆ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ, ಯಕ್ಷಗಾನ ಗೆಲ್ಗೆ.